ಕಿಟಕಿ ತೆಗೆದಿದೆ, ಬಾಗಿಲು ತೆಗೆದಿದೆ. ಕಿಟಕಿ ಬಾಗಿಲು ಎಲ್ಲ ತೆಗೆದು ಹಾಕಿ ಎಲ್ಲಿ ಹಾಳಾಗೋದ್ರಿ ಮುಂಡೆಗಂಡ್ರು ಅಂತ. ಅಲ್ಲ, ಈ ಮನೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವೇ ಅಂತ. ಬರಲಿ ಇವತ್ತು ಸರಿಯಾದ ಶಾಸ್ತಿ ಮಾಡ್ತೀನಿ, ಬರಲಿ. ಎಲ್ಲ ಜುಟ್ಟು ಚರ್ಮ ಎಲ್ಲಿ ಹಾಳಾಗೋ ಬಂದ್ರು. ಅವ್ರನ್ನ ಈ ರೀತಿಯಾಗಿ ಕರೆದ್ರೆ ಅವರು ಬರ್ತಾರೆಯೇ? ಅವ್ರನ್ನ ಕರೆಯೋ ದಾಟಿನಲ್ಲೇ ಕರಿಬೇಕು. ಜುಟ್ಟು ಲೋ ಜುಟ್ಟು ಬಟ್ಟ ಲೋ ಝಲಬಟ್ಟ ವರ್ಮಾ ಲೋ ವರ್ಮಾ ಲೋ ಶರ್ಮಾ ಬಂದೆ. ಜುಟ್ಟು ಬಟ್ಟ ವರ್ಮಾ ಶರ್ಮಾ ಎಲ್ಲರೂ ಇದ್ದೀರೇನ್ರೋ? ಬನ್ರೋ, ಹತ್ರ ಬನ್ರೋ, ಇನ್ನೂ ಸ್ವಲ್ಪ ಹತ್ರ ಬನ್ರೋ. ಬನ್ರ, ಬಾಗ್ಲು ಎಲ್ಲ ತೆಗೆದು ಹಾಕಿ ಎಲ್ಲಿ ಹಾಕೋದ್ರು? ಎಲ್ಲಿ ಹಾಳಾಗ್ತದೆ? ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವೇನ್ರೋ ನಿಮ್ಗೆ? ಇಲ್ವೇ? ನಿಮ್ ನಾಲ್ಗೆ ಹೇಗ್ ಹೋಗ. ನೋಡ್ರೋ, ರಾಜಬೀದಿಲೆಲ್ಲ ತಿರುಗಿ ನನ್ನ ಕಾಲುಗಳು ಒಂದೇ ಸಮನೆ ಸೆಳಿತಾ ಇದ್ದಾವೆ. ಸ್ವಲ್ಪ ಕಾಲು ಹೊತ್ತುತ್ತೀರೇನ್ರೋ? ಬನ್ರ. ಮೆಲ್ಲಗ್ರೋ, ಮೆಲ್ಲಿಗೆ ಬಟ್ಟ ಮೆಲ್ಗೊತ್ತೋ ಜುಟ್ಟು ಮೆಲ್ಲಿಗೆ ಮೆಲ್ಲಿಗೆ ವರ್ಮಾ ಮೆಲ್ಗೋ ಮೆಲ್ಲಿಗೆ ಶರ್ಮಾ ನಿಧಾನ. ಹಾಗೆ ವಿಶ್ವನಾಥ ಎಲ್ಲ ನಿಂತ ಏನಪ್ಪ. ಸಾಕ್ಬಿಡ್ರೋ? ಸಾಕ್ಬಿಡಿ. ಉಂಗುರ ಚೆನ್ನಾಗಿದೆಯೇನೋ? ಗುರುಗಳೇ, ಈ ಉಂಗುರ ಪಳಪಳ 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 ಅಂತ ಹೊಳಿತಾ ಇದೆ. ಬಟ್ಟ ಗುರುಗಳೇ, ಈ ಅಂಗಿ ಆಗಿದೆಯೋ? ಗುರುಗಳೇ, ಈ ಅಂಗಿ ನಿಮ್ಮಾಗೆ ಅತ್ತಳತಳ ಅಪ್ಪಳಪಳ ಅಂತ ಇದೆ ಗುರುಗಳೇ. ಪರ್ಮಾ ಶಲ್ಯ ಚೆನ್ನಾಗಿದೆಯೇನೋ? ಶನ್ಯ ನಿಮ್ಮಂಗೆ ಪೇಟ ಸರಿಯಾಗಿದೆಯೇನೋ ಶರ್ಮಾ? ಹೌದು ಗುರುಗಳೇ, ನಿಮ್ಮಾಗೆ ತಕ ಅಂತ ಹೊಳಿತಾ ಇದ್ದ ಗುರುಗಳೇ. ಹಾಗಾದ್ರೆ ಈ ಉಂಗುರ, ಈ ಹಂಗಿ, ಈ ಶಲ್ಯ, ಈ ಪೇಟ ಎಲ್ಲಾನು ಚೆನ್ನಾಗಿದೆ ಅಲ್ವೇನ್ರೋ? ನೋಡ್ರೋ, ಈ
ಕಾಲ ಕೌಶಿಕ ಇದನ್ನೆಲ್ಲ ಹಾಕೊಂಡು ರಾಜಬೀದಿ ಕಡೆ ಹೋಗ್ತಾ ಹೋಗ್ತಾ ಇದ್ರೆ ನೋಡಿ ಜನಗಳೆಲ್ಲರೂ ಓಹ್ ಓಹ್ ಪಂಡಿತೋತ್ತಮ ಅಂತ ಹೇಳಿ ಮುತ್ತು ರತ್ನಗಳನ್ನ ತಟ್ಟೆನಲ್ಲಿ ಸುರಿದು ಕಾಣಿಕೆಯನ್ನಾಗಿ ಕೊಟ್ಟು ಆರತಿ ಎತ್ತಿ ಕೈ ಮುಗಿದು ಕಾಲಿಗೆ ಬೀಳ್ತಾರೆ ಕಣ್ರೋ. ಓ ಆಚಾರ್ಯ ಆಚಾರ್ಯ ಊರವ್ರ ಮಾತಾಗಿರ್ಲಿ ನಮ್ಮಮ್ಮನವರು ಕಲ್ಕಂಟಮ್ಮನವ್ರಿಗೆ ಏನಾದ್ರೂ ಗೊತ್ತಾದ್ರೆ ಏನ ಮಾಡ್ತಾಳೆ? ಅಡ್ಡು ಅಂತ ಚೆಚ್ಚಿ ಚೆಚ್ಚಿ ಬೆನ್ಮೂಳೆ ಎಲ್ಲ ಮುರ್ದಾಕ್ಬಿಡ್ತಾರೆ. ಗೊತ್ತಾಗ್ಬಿಡ್ತಾಳೆ ಮುಚ್ಚಬಾಯಿ ಮುಟ್ಟಾಳ. ರೇ ಅಮ್ಮನವರು ಅಂದ್ರೆ ಯಾರು? ನಾನು ನೆನ್ತೀನಿ ಅಲ್ವೇನೋ ನಿನ್ನಾಲ್ಗೆ ಸೇರೋದ ಲೋ ಗುರುಗಳೇ. ನಿಮ್ಮ ಅಮ್ಮನವರು ಏನು ಮಾಡ್ತಾ ಇದ್ದಾಳೋ? ಗುರುಗಳೇ ಅಮ್ಮನವರು ಅಡಿಗೆ ಮನೆಯಲ್ಲಿದ್ದಾರೆ ಅಂತ ಕಾಣುತ್ತೆ. ಯಾಕೆ ಬೇಕಾಗಿತ್ತೇನೋ? ಸದ್ಯ ಅವಳಲ್ಲೇ ಇರ್ಲಿ, ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ನಮ್ ತಲೆ ತಿಂದು ಬಿಡ್ತಾಳೆ. ಅಲ್ಲ ಅಪ್ಪಿನ್ನು ಅಡಿಗೆ ಮನೆಯಲ್ಲಿ ಇದ್ದಾಳ ಅಥವಾ ಅಂಗಳಕ್ಕೇನಾದ್ರೂ ಬಂದ್ಬಿಟ್ಲಾ ಅಂತ ಕೇಳಿದೆ ಅಷ್ಟೇ. ನಿನ್ನಾಲ್ಗೆ ಸೇದೋಗ. ಆಚಾರ್ಯ ಆಚಾರ್ಯ ನೀವಿಲ್ದೇ ಇದ್ದಾಗ ಮಾತ್ರ ಅಮ್ನೋರಾಗೆ, ನೀವೇನಾದ್ರೂ ಇದ್ರೆ ಹಾಗೆ, ನೀವಿಲ್ಲ ಅಂದ್ರೆ ಅಂತ ಕುಣಿತಾರೆ ಗುರುಗಳೇ. ಕುಣಿತಾರೆ ಅಂದ್ರೆ ಕುಣಿದೇ ಬಿಡ್ತಾರೆ. ನಾನಿಲ್ಲ ಅಂತಂದ್ರೆ ಚಡಪ್ತಾಳೆ ಏನು? ಹೌದು ಅದಕ್ಕೆ ಕಂಡ್ರು ನಾವೆಷ್ಟೇ ಆಗಲಿ ಹೆಂಡತಿರ ಮುಂದೆ ದೊಡ್ಡಸ್ತಿಗೆ ತೋರ್ಸ್ಕೋಬಾರ್ದು ಕಂಡ್ರು. ಅದಕ್ಕೆ ನಡೆವ ಕಾಲದೊಳು ಬರುವ ಕಾಲದೊಳು ಕಲಾ ಕೌಶಿಕ
ಲೇ ಕಲಹ, ನಿನ್ನ ಬುದ್ಧಿಗೆ ನಾನು ಏನೇನು ವೇದಾಂತ ಪಾಠ ಮಾಡೋ ಈ ಒಟ್ಟುಗಳಿಗೂ ಅಡುಗೆ ಮನೆಯಲ್ಲಿಟ್ಟಿರೋ ನಿನ್ನ ಹಿಂಗಿನ ಗಂಟಿಗೂ ಏನೇ ಸಂಬಂಧ? ರೀ ಸುಮ್ನಿರಕ್ಕೇನು ಅಂತ ನಿಮ್ಮನ್ನೇನಾದ್ರೂ ಮಾತಾಡ್ತಿದ್ನೆ. ಇವರೆಲ್ಲ ವೇದ ಪಾಠ ಕಲಿಯೋಕ್ ಬಂದಿರೋರಲ್ಲ. ಕಾಲ ಕೌಶಿಕನ್ ಮನೇಲಿ ರಸಗಳು ಸಿಗುತ್ತೆ ಅಂತ ಪಟ್ಟೆಗೆ ಜಡಿ ಬಂದಿರೋ ಯಜ್ಞಗಳು. ಎಲ್ರೋ ಹಿಂಗಿನ ಗಂಟೆಲ್ರೋ. ಲೇ ಸಾಕು ನಿಲ್ಸೆ ನಿನ್ನ ಹರಿಕತೆನ. ಅಲ್ಲ ಕಣೆ, ಈ ಜುಟ್ಟು ಬಟ್ಟ ವರ್ಮ ಶರ್ಮ ಇವ್ರನ್ನೆಲ್ಲ ಸಾಧಾರಣವಾದ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡೇನೆ. ನೋಡೆ, ಈ 4 ಜನಕ್ಕೂ ನನ್ನಲ್ಲಿರೋ 4 ವೇದಗಳನ್ನು ಒಬ್ಬೊಬ್ಬರಿಗೆ ಒಂದೊಂದಾಗಿ ಪಾಠ ಮಾಡಿಸಿ ಹೊರಗಡೆ ಬಿಡ್ತೀನಿ. ಆಗ ಇವರಿಂದ ನನಗೆ ಎಂತಹ ಘನಕೀರ್ತಿ ಕಾದಿದೆ ಅನ್ನೋದನ್ನ ಬಲ್ಲಿಗೇನೆ. ನೋಡೆ, ಈ ಜುಟ್ಟು ಇವನು ಯಜುರ್ವೇದ ಪಂಡಿತ, ಈ ಭಟ್ಟ ಇವನು ಋಗ್ವೇದ ಪಂಡಿತ, ಈ ವರ್ಮ ಇವನು ಸಾಮವೇದ ಪಂಡಿತ, ಈ ಶರ್ಮ ಇದಾನಲ್ಲ ಈ ಶರ್ಮ ಇವನು ಅಥರ್ವಣ ವೇದ ಪಂಡಿತ ಕಣೆ. ಈ 4 ವೇದಗಳು ನನ್ನ ಬಳಿ ಇರೋರ್ಲಿಂದಲೇ ನಾನು ನೀನು ಇಷ್ಟೆಲ್ಲ ಆಡಂಬರವಾಗಿ ಅರಮನೆ ಪಂಡಿತರಾಗಿ ಬದುಕ್ತಾ ಇರೋದು ಅಲ್ವೇನ್ರೋ? ಇವಳಿಗೆ ಎಲ್ಲಿ ಗೊತ್ತಾಗ್ಬೇಕಲ್ಲ. ಬನ್ರ ಕಾಲೋತ್ರಿ. ನಿಮಗೂ ನಿಮ್ ಶಿಷ್ಯರಿಗೂ ಏನ್ ಹೇಳಿ ಕಾಂತಿ ತಕ್ಕ ಬಂತೆ ಅಂತ ನಮ್ಮ ಪ್ರಾಣ ತಿನ್ನಕ್ಕೆ ಏ ಸಾಕು, ಒಳಗಡೆ ಹುಡುಕೆ ದಯಾಳಿ. ಏನು ನನ್ನನ್ನ ಕೈಯಾಡಿ ಅಂತೀರಾ? ಅಲ್ಲರಿ ನನ್ನ ಮಾಂಗಲ್ಯ ಹಿಡ್ದು ಯಾವ ಭಾಗ್ಯ ಕೊಡದಿದ್ರು ಪರವಾಗಿಲ್ಲ ಭಗವಂತ, ಈ ಮಾಂಗಲ್ಯ ಸದಾ ಉಳಿಯೋಗ್ ಮಾಡು ಅಂತ ನಿಮ್ಮಲ್ಲಿ ಎಷ್ಟು ಬೇಡ್ಕೊಳ್ತೀನಿ. ನನ್ನನ್ನ ಗೈಯಾಳಿ ಗಾಳಿ ಗಂಟು ಅಂತೀರಾ? ಏನಂತೆ? ನಾನು ನಿನ್ನ ಗಾಳಿಗಂಟ್ಲು ಅನ್ನೆ? ಏನೋ ಪ್ರೀತಿಗೆ ಗಯ್ಯಾಳಿ ಎಂದೆ, ಅದು ತಪ್ಪೇನೆ? ನೋಡೆ, ನಾನು ಎಷ್ಟೇ ಆದರೂ ನಿನ್ನ ಗಂಡ ಅಲ್ವೇನೆ. ನಾನು ಏನೇ ಹೇಳಿದ್ರು ನೀನು ಅದನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಅದು ಪತಿವ್ರತೆಯರ ಲಕ್ಷಣವಲ್ಲ, ತಿಳಿತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನನ್ನ ಪತಿವ್ರತೆ ಅಲ್ಲ ಅಂದ್ರೆ ಅದ್ಯಾಗ್ರಿ ಬಂತು ನಿಮ್ ನಾಲ್ಗೆಗೆ? ನಾನು ನಿಮ್ ಯಾವ ಸೇವೆಲ್ ಕಮ್ಮಿ ಮಾಡಿದ್ದೀನಿ ಹೇಳಿ? ಅದನ್ನೇ ನಾನು ಹೇಳ್ತಾ ಇರೋದು, ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ. ಅಯ್ಯೋ, ನಿಮ್ಮ ಹತ್ರ ಪಡ್ಕೋತೀನಲ್ಲ, ನನಗೆ ಬುದ್ಧಿ ಇಲ್ಲ. ಎಲ್ರೋ ಗೊತ್ತಿಲ್ವಾ? ಇನ್ನೇನ್ ಗೊತ್ತರ? ಒಡಿಯೋದು ಹೊಡಿತೀರಾ? ನಿಧಾನಕ್ಕಾದ್ರೂ ಹೊಡಿಯೋದಲ್ವಾ? ಎಲ್ರೋ ಹಿಂಗಿನ ಗಂಟೆ ಎಲ್ರೋ? ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಅಪ್ಪನಿಗೆ ಗೊತ್ತಾ? ಬರೋ ಕಡೆ ಬೇಡ ಅಮ್ಮನವ್ರೆ, ನಮಗ್ ಗೊತ್ತಿಲ್ಲ ಅಮ್ಮನವ್ರೆ. ಅಮ್ಮನವ್ರೆ, ಆ ಹಿಂಗಿನ ಗಂಟು ತಿಂದವನು ಹಾ? ಅಮ್ಮನವ್ರೆ, ಹಿಂಗಿನ ಗಂಟು ನುಂಗಿದ್ದೇನೋ ನಾನೇ, ಆದ್ರೆ ನುಂಗು ಅಂದಿದ್ದು ಇವನೇ. ನುಗ್ಬಿಟ್ಟ ಬರೋ. ನೀನೇಲ್ವೇನ ನುಂಗು ಅಂದಿದ್ದು? ನಾವ್ ಹೇಳಿದ್ಮೇಲೆ ನುಂಗ್ಬಿಡ್ತೇನೋ? ಬೇಗ ಬನ್ರಿ ಇಲ್ಲಿ. ಅಯ್ಯೋ 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 ಅಯ್ಯೋ, ನೋಡ್ರಿ ಹೆಂಗ್ ಕಚ್ಚಾಡ್ತಾವೆ ನಿಮ್ ಶಿಷ್ಯರು. ಬಿಡ, ಇದೇನು ಪಾಠದ ಮನೇನೋ ಅಥವಾ ಗುದ್ದಾಡೋದಕ್ಕೆ ಗರ್ಭಿ ಮನೇನೋ? ನಾಲ್ಗೆ ಸೇದೋಗ ರೀ, ಇವ್ರಿಗೆ ಏನಾದ್ರು ಒಂದ್ ಕೆಲ್ಸ ಹಚ್ಚಿ ಮನೆಯಿಂದ ಆಚ್ಕಟ್ರಿ. ಹಾ, ಅಂತೂ ಜ್ಞಾಪಕಕ್ಕೆ ಬಂತು. ಬನ್ರೋ ಇಲ್ಲಿ ನೋಡ್ರೋ, ಆ ಸುವರ್ಣಮುಖಿ ಕಾಡಿಗೆ ಹೋಗಿ ಒಂದಷ್ಟು ಮಹಿರ್ಷಕಿ, ಒಂದಿಷ್ಟು ಹಿರೇಮದ್ದಿನ ಗಿಡ, ಒಂದಿಷ್ಟು ಈಶ್ವರಿ ಬೇರೆ ತಂದ್ಬಿಡ್ರೋ. ಯಾವುದೋ ಒಂದು ಗಂಡ ಮೇಲೆ ಗಿರಾಕಿ ಬಂದಿದೆ. ಆಯ್ತು ಆಚಾರ್ಯ, ಹೊಟ್ಟೆ ತಾಳ ಆಗ್ತಾ ಇದೆ, ಊಟ ಮಾಡ್ಕೊಂಡು ಹೋಯ್ತೀವಿ. ಲೋ ಬಟ್ಟ, ಈಗ ಊಟ ಮಾಡಿಬಿಟ್ರೆ ಆ ಗುಡ್ಡ ಹತ್ತಕ್ಕಾಗಲ್ಲ ಕಣ್ರು. ಈಗ ಹೋಗಿ ತಂದ್ರೆ ತಂದ ಹಾಗೆ. ಹೌದು, ಈಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಯ್ತೀವಿ. ಅಲ್ಲಿಂದ ಒಂದ್ ಬೇರೆ
ತಲಗದು ಪೀಡೆಗಳು ಲೇ ಕಲಹ ಬಿಡ್ತೋನೆ ರೀ. ಎಲ್ಲಿ ಬಿಡ್ತಾವ್ರಿ? ಹಿಡ್ಕೊಂತವೆ ಅಲ್ವೇ? ನಿನಗೆ ಯಾರೇ ಕಲಕಂಟಿ ಅಂತ ನಾಮಕರಣ ಮಾಡಿದ್ದು? ಯಾಕ್ರಿ? ಈ ಹೆಸರು ನಿನಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ಹೌದೇನ್ರಿ? ನನ್ನ ಹೆಸರು ಅಷ್ಟು ತುಂಬಾ ಚೆನ್ನಾಗಿದ್ಯಾ? ಅಯ್ಯೋ, ನೋಡಕ್ಕೆ ಎರಡು ಕಣ್ಣು ಸಾಲದು, ತ್ರಿಪುರ ಸುಂದರಿ. ಛೀ, ಹೋಗಪ್ಪ, ನನಗೆ ನಾಚಿ ಆಗುತ್ತೆ. ಇದೇನು ಇದು? ಮುಖಕ್ಕೆಲ್ಲ ಮಸಿ ಬಳ್ಕೊಂಡ್ಬಿಟ್ಟಿದ್ಯಾ? ಕೆಲಸದವಳನ್ನ ಕರ್ಕೊಂಡ್ ಬನ್ನಿ ಅಂದ್ರೆ ಅವಾಗ ಇವಾಗ ಅಂತ ಹೇಳ್ತಾನೆ ಇರ್ತೀರಾ, ನನ್ ಮಾತೆ ಕೇಳಲ್ಲ. ನೋಡು ಕಲಹ, ನನಗೂ ವಯಸ್ಸಾಗ್ತಾ ಬಂತು. ಬರ್ತಾ ಮರು ಬೇರೆ ಹೆಚ್ಚಾಗ್ಬಿಟ್ಟಿದೆ. ಈ ಸಾರಿ ಸಂತೆ ಬೀದಿ ಕಡೆ ಹೋದಾಗ ಎಂಥವಳನ್ನಾದ್ರೂ ಒಬ್ಬಳನ್ನ ದಾಸಿನ ನಾನು ತಂದೇ ತರ್ತೀನಿ. ನೀನು ಮಾತ್ರ ನನ್ನ ಮೇಲೆ ಕಣ್ಣು ಬಿಡಬೇಡ. ನನ್ನ ಮುದ್ದು ಬಂಗಾರ. ನೋಡ್ಬೇಡ್ರಿ, ನಾಚಿ ಆಗುತ್ತೆ. ನಡಿ ನಡಿ. ನಿನಗೆ ಪ್ರೀತಿ ಬರೋದೆ ಆನೆಗೆ ಬಂದಾಗೆ 12 ವರ್ಷಕ್ಕೊಂದ್ಸಲ. ಇವತ್ತೇನಾದ್ರೂ ಅದು ತಪ್ಪಿಸ್ಕೊಳ್ತು ಅಂತಂದ್ರೆ ಇನ್ನೂ 12 ವರ್ಷ ಕಾಯ್ಬೇಕು. ನಡಿ 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 ನಡಿ. ನಿಮ್ಮ ಅಪ್ಪಣೆಯಂತೆ ನಾವು ಈ ಕಾಶಿನಗರಕ್ಕೆ ಬಂದಿದ್ದಾಯಿತು. ಇನ್ನು ಮುನಿ ಋಣವನ್ನು ತೋರಿಸುವ ಬಗೆ ಹೇಗೆ ಸ್ವಾಮಿ? ದೇವಿ, ಮನುಷ್ಯ ಮಾತ್ರರಾದ ನಾವು ಋಣಮುಕ್ತರಾಗಲು ಸಾಧ್ಯವೇ? ದೇವಿ, ನಾವು ಕಾಶಿ ವಿಶ್ವನಾಥನ ಮಂದಿರದಲ್ಲಿ ನಿಂತು ಭಕ್ತಿಯಿಂದ ಬೇಡಿದಾಗಲೇ ನಾನು ಋಣಮುಕ್ತನಾಗುತ್ತೇನೆ ಎಂಬ ನಂಬಿಕೆ ನನಗಿದೆ ದೇವಿ. ಅಪ್ಪ ಹರಿಶ್ಚಂದ್ರ ಮಹಾರಾಜ, ನಾವು ಅರಮನೆ ಬಿಟ್ಟು ಬಂದು ಎಷ್ಟು ದಿನ ಆಗೋ ನೆನಪಿದ್ಯಾ? ಇಲ್ಲಿಗೆ 29 ದಿನ ಆಯ್ತು. ಹೌದು ಪೂಜ್ಯ. ಇನ್ನು ಉಳಿದಿರೋ 1 ದಿನದಲ್ಲಿ ನೀನು ನಮ್ಮ ಗುರುಗಳ ಋಣ ತೀರ್ಸಕ್ಕಾಗುತ್ತ? ಆಗಲ್ಲ. ಅದಕ್ಕೆ ಏನ್ ಹೇಳ್ತಿ ಹೇಳಿ. ನಾವು ಸಹ ಅದೇ ಆಲೋಚನೆಯಲ್ಲಿದ್ದೇವೆ ಪೂಜ್ಯರೇ. ಇದ್ದೀರಾ? ಏನಾಯ್ತು? ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ. ನಾವು ಈಗಲೇ ಕಾಶಿ ರಾಜ್ಯ ಹತ್ರ ಹೋಗಿ 4 ಕುದುರೆ ತಗೊಂಡು ಹೋಗಿ, ಅರ್ಥ ಆಯ್ತಾ? ಈಗಿಂದ ಹಗಲು ರಾತ್ರಿ ಪ್ರಯಾಣ ಮಾಡಿ ನಮ್ಮ ಗುರುಗಳ ಹತ್ರ ನಿಂತ್ಕೊಂಡ್ಬಿಡೋಣ. ನೋಡೋ, ಅವ್ರು ಇಷ್ಟು ದಿನ ರಾಜ್ಯಭಾರ ಮಾಡಿದ್ ಸಾಕು. ಅವ್ರ ಹಣ ಅವ್ರ ಮೇಲೆ ಹೆಂಗಾರ ಮಾಡ್ಕೊಂಡು ಹೋಗ್ಲಿ. ಅವರು ಆ ಧನರಾಶಿ ಮೇಲೆ ಕೂತ್ಕೊಂಡು ಯೋಗಾಧಾರ ಮಾಡಲಿ, ಯಾಗಾಧಾರ ಮಾಡಲಿ, ತಗೊಂಡು ಹೋಗ್ಲಿ. ಇದು ಯಾಕೆ ಸುಮ್ಮನೆ ಇದು? ಪೂಜ್ಯರೇ, ಇಂತಹ ಅಹಿತಕರವಾದ ಸಲಹೆಗಳನ್ನು ಬಿಟ್ಟು ಯಾವುದಾದರೂ ಉತ್ತಮ ಸಲಹೆಯನ್ನು ನೀಡಬಾರದು. ನನಗೇನು ಗೊತ್ತು? ನೀನ್ ತಾನೆ ಯಾವುದು ದೋಷ ಬರ್ದಿದ್ರೆ ಒಳ್ಳೆ ಸಲಹೆ ಮಾಡು. ನನಗೆ ಸ್ವಾಮಿ ನಡಿ, ಅಲ್ಲೇನು ನಡೆಯುತ್ತದೆ ನೋಡೋಣ. ಆದೇವಿ, ಬಾ ಕುಮಾರ. ಬಹಳ ಜನ ಏನೋ ಗುಂಪುಗಟ್ಟುಗಡೆ ಮಾಡ್ತಾ ಇದ್ದಾರೆ ಅಲ್ಲಿ. ಸುಮ್ಮನೆ ಇರ್ಕಣ. 3.25 ಲಕ್ಷ ಸುಮ್ಮನೆ. ಏನಪ್ಪ ಇದು? ಏನು ದಾಸಿನ? ಓ, ಅಂದ್ರೆ ದುಡ್ಡು ಕೊಟ್ಟವ್ರಿಗೆ ದಾಸಿನ ಮಾರ್ಬಿಡೋದ ಇಲ್ಲಿ? ಓ, ಯಾರು ಕೊಂಡ್ಕೊತಾರೆ? ದುಡ್ಡಿರೋರು ಕೊಂಡ್ಕೊಳ್ತಾರೆ. ಓಹೋ, ಸರಿ ಸರಿ. ಸಾಹುಕಾರ ಕೊಂಡ್ಕೊಂತಾರೆ. ಹೌದಾ? ಹೌದು, ಸರಿ. ಮಾರ್ಕಳಿ ಪ್ರಾಣೇಶ್ವರ ಸ್ವಾಮಿ, ನನ್ನದೊಂದು ಸಲಹೆ. ಅದೇನು ದೇವಿ? ಸ್ವಾಮಿ, ಇಂತಹ ಕಷ್ಟ ಸಮಯದಲ್ಲಿ ನಮಗಿರುವ ಐಶ್ವರ್ಯವೆಂದರೆ ನನಗೆ ನೀವು, ನಿನಗೆ ನಾವು. ಸ್ವಾಮಿ, ನನ್ನನ್ನು ಯಾರಾದರೂ ಭಾಗ್ಯವಂತರಿಗೆ ದಾಸಿಯನ್ನಾಗಿ ಮಾರಿಕೊಡಿ ಸ್ವಾಮಿ. ದೇವಿ,
ಎಂತಹ ಸಲಹೆಯನ್ನು ನೀಡುತ್ತಿರುವೆ ದೇವಿ. ನನ್ನ ಸರ್ವಸ್ವವನ್ನು, ನನ್ನ ಅರ್ಧಾಂಗಿಯನ್ನು ನಾನು ಮಾರಿಕೊಳ್ಳಿ ಸ್ವಾಮಿ, ಮಾರಿಕೊಳ್ಳಿ. ಮಾರಿಕೊಳ್ಳಿ. ಹೌದು ಸ್ವಾಮಿ, ಈ ಸಮಯದಲ್ಲಿ ಇದಕ್ಕಿಂತ ಬೇರೆ ಉಪಾಯವೇ ಇಲ್ಲ. ನಿಜ ನಿಜ ದೇವಿ, ನಿನ್ನ ಸಲಹೆಯನ್ನು ಸ್ವೀಕರಿಸುತ್ತೇನೆ. ನಮಗೆ ಬೇರೆ ಮಾರ್ಗವೇ ಇಲ್ಲ. ಪೂಜ್ಯರೇ, ಮುನಿಗಳಿಗೆ ಕೊಡಬೇಕಾದ ಧನರಾಶಿಗಾಗಿ ನನ್ನ ಧರ್ಮ ಪತ್ನಿಯನ್ನು ನಾನು ಮಾರಿಕೊಳ್ಳಲು ಸಿದ್ಧನಾಗಿದ್ದೇನೆ. ಏನೇ ಆಯ್ತು ಅಲ್ಲಯ್ಯ, ನೀನು ನಿನ್ನ ಧರ್ಮಪತ್ನಿನ ಮಾರ್ಕೊಳ್ಳೋದೆ? ಅಯ್ಯೋ, ನೋಡೋಣ ಈ ಕಾಶಿ ನಗರದಲ್ಲಿ ಕೊಂಡ್ಕೊಳ್ಳೋಕೆ ಅಷ್ಟೊಂದು ಧರ್ರಾಶಿ ಕೊಟ್ಟು ಯಾರು ಬರ್ತಾರೆ ನೋಡೋಣ. ಆಯ್ತು, ನಿಲ್ಸು. ಗುರುಗಳೇ ಗುರುಗಳೇ, ಒಂದು ತಿಥಿ ಊಟಕ್ಕೆ ಈಗ ತೆಗ್ತಾ ಇದ್ದೀರಲ್ಲ, ಇನ್ನು 4 ತಿಥಿ ಊಟ ಇದೆ. ಹೇಗೆ ಊಟ ಮಾಡ್ತೀರಾ? ನೋಡು ಶಿಷ್ಯ, ವಾತಾಜಿ ಜೀರ್ಣ ಅನ್ನೋ ಚೂರ್ಣ ಚಿಟಿಕೆ ನಾಲ್ಗೆ ಮೇಲೆ ಸೋಕಿದ್ರು ಸಾಕು, ಕಬಿಣ ತಿಂದಿದ್ರು ಕರ್ಕೋಗುತ್ತೆ. ಅದು ಎಲ್ಲಿರುತ್ತೆ ಗುರುಗಳೇ? ನಿಮ್ಮ ಅಜ್ಜಿ ತಲೆಯಲ್ಲಿರುತ್ತೆ, ಬಾ ತೋರಿಸ್ತೀನಿ. ನನಗೂ ಸ್ವಲ್ಪ ಕೊಡಿ ಗುರುಗಳೇ. ವಾರ ಕೊಡ್ತೀನಿ. ಓ ಕಾಶಿನಗರದ ಪುರನಿವಾಸಿಗಳೇ, ಈಕೆ ನನ್ನ ಸಹಧರ್ಮಚಾರಿಣಿ. ಕನಸಲ್ಲು ನನಸಲ್ಲು ಹಾಸ್ಯದಲು ಎಂದೆಂದು ಸುಳ್ಳನಾಡದ ಕಾಂತೆ ಸುಗುಣವಂತೆ ತನ್ನವರು ಪರರೆಂಬ ತಾರತಮ್ಯವ ತೊರೆದು ಆದರಿಸುವಳೆಲ್ಲರ ಅನುಜಯಂತೆ ಘನ ಮಹಾರಾಣಿ ನಾನೆನು ತೆಂದು ನೆನೆಯದೆ ವಿನಯದುಳು ಸೇವಿಸುವ ಕಾರ್ಯಶೀಲೆ. ಕರುಣಾಂತರಂಗದಲ್ಲಿ ಪರಲೋವಿಗೆ ನೊಂದು ನೆರವಿತ್ತು ತಣಿಸುವ ತಾಯಿ ತಾನು ನಾನಿದೇವರು ಎಂದು ನಂಬಿ ನಡೆದವಳು ದಿವ್ಯ ಪುಣ್ಯಾತ್ಮಳು ಎನ್ನ ಅರ್ಧಾಂಗಿಯವಳು ದೇಹದೊಳು ಅರ್ಧ ಭಾಗವ ಸಿಗಿದು ಸೀಳಿ ಕೊಡುವಂತೀಗ ನಾ ಮಾರುತಿಗನಯ್ಯ ನಾ ಮಾರುತಿಗನಯ್ಯ. ನೋಡಪ್ಪ, ನೀನು ಎಷ್ಟೇ ಕಿರ್ಚ್ಕೊಂಡ್ರು ಅಷ್ಟೇ ಈ ಬೆಲೆ ಕೊಟ್ಟು ಕೊಂಡ್ಕೊಳಕ್ಕೆ ಇಲ್ಲಿಗೆ ಯಾರೂ ಬರಲ್ಲ. ಅರ್ಥ ಆಯ್ತಾ? ಅದಕ್ಕೆ ನನ್ನ ಮಾತು ಕೇಳು. ನೋಡು, ಈ ದುಡ್ಡು ರಾಶಿ ಧನರಾಶಿ ಕೊಟ್ಟು ಕೊಂಡ್ಕೊಳ್ಳೋಕೆ ಈ ಕಾಶಿ ನಗರದ ಜನಗಳೇ ಅಲ್ಲ, ಈ ಆರಾಧ್ಯ ದೈವ ಇದನ್ನಲ್ಲ, ಆ ವಿಶ್ವನಾಥ ಅವರು ಬಂದರೂ ಸಾಧ್ಯವಿಲ್ಲ. ಕಾಶಿನಗರಕ್ಕೆ ಬಂದು ನನ್ನ ಸಮ್ಮುಖದಲ್ಲೇ ಕಾಶಿನಗರದ ಮರ್ಯಾದೆ ತೆಗಿತಾ ಇದೆಯೇನೋ? ಥಳ ಕೊಳೋ, ಎಷ್ಟು ಹಣ ಬೇಕು ಅಂತ? ಓಹೋ, ಏನು ಮಹಾ ಕೊಂಡ್ಕೊಳಕ್ ಬಂದ್ಬಿಟ್ಟ. ಬೆಲೆ ಕೇಳಿದ್ರೆ ಎದ್ದು ಬಿದ್ದು ಓಡೋಗ್ತೀಯ ಅಷ್ಟೇ ನೀನು. ನಾನೇ ಓಡೋಗ್ತೀನಿ.
ನೀನೇ ಹೊಡೋಗ್ತೀಯೋ? ಮೊದಲಿಗೆ ಮೌಲ್ಯವನ್ನು ಹೇಳಯ್ಯ. ಓಹೋ, ಹಾಗಾದ್ರೆ ಹೇಳ್ತೀನಿ ಕೇಳು. ಪ್ರಿಯ ದೊಡ್ಡ ಮನುಷ್ಯ, ಬಲವೋ ದೊಡ್ಡ ಆನೆ ಮೇಲೆ ಬಲಶಾಲಿಯಾದ ನನ್ನಂತ ವ್ಯಕ್ತಿ ನಿಂತ್ಕೊಂಡು ನಂತ ಬಲಶಾಲಿ ಒಂದು ಸಣ್ಣ ಕವಡೆಯಿಂದ ಕವಡೆ ಎಸೆದು ಆಕಾಶಕ್ಕೆ ಅದು ಎಷ್ಟೆತ್ರ ಸಾಗುತ್ತೋ ಅಷ್ಟು ಎತ್ತರ ಸುವರ್ಣ ರಾಶಿ ಕೊಡಕ್ಕಾಗತ್ತೆಯೋ? ಹಿಂಗ್ ಎತ್ಕೊಡಕ್ಕಾಗತ್ತೆಯೋ? ಶಿಷ್ಯ, ಆಗ್ಲಿಲ್ಲ ಅಂದ್ರೆ ಒಂದು ಆನೆ ಕುದುರೆ ಹೊಟ್ಟೆ ಮೇಲೆ ಏನ್ ಕಳಿಸಿದ್ರೆ ಆಯ್ತು ಬಿಡು. ಮಹರ್ಷಿಗಳು ಬಹಳ ಉದಾರಿಗಳು. ಹರಿಶ್ಚಂದ್ರ ಮಹಾರಾಜ ನಿನ್ನ ಸತ್ಯನಿಷ್ಠೆ, ನಿನ್ನ ಭಕ್ತಿ ಪೂಜ್ಯತೆಗಳನ್ನೆಲ್ಲ ನಾನು ಬಲ್ಲೆ. ಒಂದು ಉಪಕಾರವನ್ನು ಮಾಡುವ ಅವಕಾಶವನ್ನಾದರೂ ನನಗೆ ಕಲ್ಪಿಸಿಕೊಡು. ನೀನು ನಿನ್ನ ಹೆಂಡತಿ ಮಗುವನ್ನು ಮಾರುವುದು ಬೇಡ. ನೀನು ಕೇಳಿದ ಧನರಾಶಿ ನಿನಗೆ ಉಚಿತವಾಗಿಯೇ ಕೊಡುತ್ತೇನೆ. ತೆಗೆದುಕೊಂಡು ಹೋಗಿ ಆ ಮಹರ್ಷಿಯ ಋಣವನ್ನು ತೀರಿಸಿ. ಇಲ್ಲ ಪೂಜ್ಯರೇ, ನಾನು ಕೊಡಲು ಅರ್ಹನೇ ಹೊರತು ಪಡೆಯಲು ಅಲ್ಲ. ಅದಕ್ಕೆ ನಾನೇನು ಮಾಡಲಿ? ನೀನು ಕೇಳಿದಷ್ಟು ಧನರಾಶಿಯನ್ನು ಕೊಟ್ಟು ನಿನ್ನ ಹೆಂಡತಿ ಮಗು ಕೊಂಡುಕೊಳ್ತೀನಿ, ಸರಿ ತಾನೆ? ತೆಗ್ಬಿಳಿ ಉಂಗುರ. ವಿಶ್ವನಾಥನ ದೇವಾಲಯದ ಹಿಂದೆ ಬಿಲ್ವವೃಕ್ಷದ ಅಡಿಯಲ್ಲಿ ಓರ್ವ ವೃದ್ಧರಿರುತ್ತಾರೆ. ಅವರಿಗೆ ಈ ಉಂಗುರವನ್ನು ತೋರಿಸಿದರೆ ನೀವು ಕೇಳಿದಷ್ಟು ಧನರಾಶಿಯನ್ನು ನಿಮಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ. ಪೂಜ್ಯರೇ, ಅಲ್ಲಪ್ಪ, ಈ ಉಂಗುರ ತಗೊಂಡು ಹೋಗ್ತೀನಿ. ಆ ಕಾಶಿ ವಿಶ್ವನಾಥನ ದೇವಸ್ಥಾನದ ಇರೋ ವೃದ್ಧನಿಗೆ ಇದು ತೋರಿಸ್ತೀನಿ. ಆಗ ಅವ್ರು ಕೊಡ್ತಾರೋ ಆಗ ನೀವು ಎಲ್ಲ ಹೊರಬಿದ್ದು ಹೋಗುತ್ತೆ. ನಮ್ಮದೇ ಹೊರಬಿದ್ದೋಗುತ್ತೋ, ನಮ್ಮದೇ ಹೊರಬಿದ್ದೋಗುತ್ತೋ. ನೋಡಪ್ಪ ಹರಿಶ್ಚಂದ್ರ, ಇದು ತಗೊಂಡೋಗಿ ತೋರಿಸಿ. ನಮ್ಮ ಧನರಾಶಿ ಬಂತು ಹೇಳೋ ತನಕ ಎಲ್ಲೂ ಕದಲಬಾರ್ದು, ಇಲ್ಲೇ ಇರ್ಬೇಕು. ಗೊತ್ತಾಯ್ತೋ? ಹಾಗೆ ಆಗಲಿ ಪೂಜ್ಯರೇ. ನೋಡಿದ್ರೆ ದೊಡ್ಡ ಧನವಂತರು ಅಂತ ಕಾಣುತ್ತೆ. ನೀವು ಮನೆಯಲ್ಲಿ ಭೋಜನ ಹಾಗೆ ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನಾವು ನಿಮ್ಮ ಮನೆಗೆ ಭೋಜನಕ್ಕೆ ಬರ್ಬೋದೇ? ನಿನಗೆ ಮುಟ್ಟಬೇಕಾದದನ್ನು ಮುಟ್ಟಿಸ್ಲೇಬೇಕು. ಅಂದ್ರೆ ಅಂದ್ರೆ ಹೌದಾ? ಹಾಗಾದ್ರೆ ಬರ್ತೀವಿ. ಇದನ್ನು ತೋರಿಸ್ಕೊಂಡು ಆ ನಂತರ ದೇವಿ, ನಾನಿನ್ನು ಹೋಗಿ ಪ್ರೇರಿಸುವ ದೇವಿ, ನಾನು ನಿನ್ನನ್ನು ಮಾರಿದಾಗಲೇ ನಿನಗೆ ಅಪ್ಪಣೆ ಕೊಡುವ ಭಾಗ್ಯವನ್ನು ನಾನು ಕಳೆದುಕೊಂಡಿದ್ದೇನೆ. ನೀನಿನ್ನು ಹೋಗಿ ಬಾ ದೇವಿ, ನೀನಿನ್ನು ಹೋಗಿ ಬಾ. ಕುಮಾರ, ಲೋಹಿತ, ಶಿಷ್ಯ, ಇಂತಹ ದೃಶ್ಯಗಳನ್ನ ನೋಡೋದಕ್ಕೆ ನಮ್ಮಿಂದಲೂ ಸಹ ಸಾಧ್ಯವಿಲ್ಲ. ನೀನು ದಾಸಿನ ಕರ್ಕೊಂಡು ಮನೆಗೆ ಬಾ. ನಾನು ಸ್ವಲ್ಪ ಸಂತೆ ಬೀದಿ ಕಡೆ ಓಡಾಡ್ಕೊಂಡು
ಶಾಂತನಾಗಿ ಸ್ವಾಮಿ, ಹಾಗೆಲ್ಲ ನುಡಿಯಬಾರದು ಕಂದ. ದೇವಿ ಕೀಳಾಗುವುದೋ ಹುಚ್ಚಪ್ಪ, ಮತದಲ್ಲಿ ಮೇಲಾಗುವುದು. ಹುಟ್ಟಿ ಸಾಯುವ ಹಾಳು ಮಂಸ ಮಂಸನ ಮಧ್ಯೆ ಕೀಳಾಗುವುದು ಮೇಲಾಗುವುದು. ತಯ್ಯ ಕುತಾ ಕಿರ್ತಕ ತಯ್ಯ ಕುತಾ ಕಿರ್ತೈ ತಯ್ಯ ಕುತಾ ಕಿರ್ತಕ ತಿಲಕ ಬಿಟ್ಟರೆ ಸ್ವರ್ಗವು ಸಿಗದು. ತಯ್ಯ ಕುತಾ ಕಿರ್ತಕ ತಯ್ಯ ಕುತಾ ಕಿರ್ತೈ ಬುದ್ಧಿ ಬಳ್ಳಿದರೆ ಕೈಲಾಸ ಬರದು. ಬಳಿದರೆ ಕೈಲಾಸ ಬರದು. ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟ ಗಂಧ ಭೂತಿ ನಾಮ ಇಟ್ಟ ಗಂಧ ಬೂದಿ ನಾಮ ಚಟ್ಟ ಕಟ್ಟಲು ನಿರನಾಮ. ಮುದಲ್ಲಿ ಕೀಳಾಗುವುದೋ ತಪಾದಲ್ಲಿ ಮೇಲಾಗುವುದೋ. ಹುಟ್ಟಿ ಸಾಯುವ ಹಾಳು ಮಂಸ ಮಂಸನ ಮಧ್ಯೆ ಕೀಳಾಗುವುದೇ. ತಯ್ಯ ಕುತಾ ಕಿರ್ತಕ ತಯ್ಯ ಕುತಾ ಕಿರ್ತೈ ತಯ್ಯ ಕುತಾ ಕಿರ್ತಕ ತಯ್ಯ ಓದಿದ್ದಿರಿ 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 ಶೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಚಂದ್ರಪ್ಪ, ನಮ್ಮ ಗುರುಗಳದು ಋಣನ ತೀರ್ಸ್ಬಿಟ್ಟೆ. ಇನ್ನೇನಿದ್ರು ನಂದು. ನಿಮ್ಮದು ಹಾ, ನಿಮ್ಮದು ಯಾವುದು ಪೂಜ್ಯರೇ? ಬತ್ತೀಯ? ಗೊತ್ತೇ. ಹಾ, ನೀವು ನಿಮ್ಮ ಗುರುಗಳ ಸೇವೆಯಲ್ಲಿ ಬಂದವರು, ನಿಮಗೆ ಬೇರೆ ಭತ್ಯೆ ಕೊಡಬೇಕೆ? ಅಯ್ಯಪ್ಪ, ಇದೇನ ಹಿಂಗಂದ್ಬಿಟ್ಟೆ? ಅಲ್ಲಯ್ಯ, ನಿನ್ ಜೊತೆ ಹಗಲು ರಾತ್ರಿ ಕಾಡು ಮೇಡು ಹತ್ತಿ ಇಳಿದು ಒಟ್ಟಿಗಿಲ್ದಂಗೆ ಸತ್ಮೇಲೆ ಅಲ್ಲಪ್ಪ, ಎಲ್ಲ ಕೆಲಸ ಆದಮೇಲೆ ನಿಮ್ಮದು ಯಾವುದು ಅಂತಿರಲ್ಲ. ಬಿಡು, ಇಲ್ಲ ಅಂದ್ಬಿಡು. ಆಯ್ತು, ಬೇಡ, ಇಲ್ಲ ಬೇಡ, ಬೇಡ ಬಿಡು ಪೂಜ್ಯರೇ, ಬೇಡ ಬಿಡು. ಪೂಜ್ಯರೇ, ಹಾ, ನನ್ನ ಹೆಂಡತಿ ಮಕ್ಕಳನ್ನೇ ನಾನು ಮಾರಿಕೊಂಡ ಮೇಲೆ ಇನ್ನೇನಿದೆ ಪೂಜ್ಯರೇ? ಹಾ, ನಿಮಗೆ ಕೊಡಬೇಕಾದ ಭತ್ಯೆಗಾಗಿ ನನ್ನನ್ನು ಯಾರಿಗಾದರೂ ಮಾರಿಬಿಡಿ ಪೂಜ್ಯರೇ. ಎಲ್ಲದಕ್ಕೂ ಮೀರಿದವನ ಕಡೆ ನೀನು. ಅಯ್ಯೋಯ್ಯಪ್ಪ, ನೀನೇ ಮಾರ್ಕೊಳ್ತೀಯ? ನೋಡೋಣ, ಈ ನಗರದಲ್ಲಿ ನಿನ್ನನ್ನು ಕೊಂಡ್ಕೊಳ್ಳೋಕೆ ಯಾರ ಪುಣ್ಯಾತ್ಮ ಬರ್ತಾರೋ ನೋಡೇ ಬಿಡೋಣ. ಓ ಕಾಶಿ ನಗರದ ಪುರ ನಿವಾಸಿಗಳೇ, ಈತ ನಿಜವಾಗಿಯೂ ಹರಿಶ್ಚಂದ್ರ ಮಹಾರಾಜ ಒಂದು ಸಣ್ಣ ಮಾತಿಗೋಸ್ಕರ ಇಡೀ ಸಕಲ ಸಾಮ್ರಾಜ್ಯನೇ ದಾನ ಮಾಡಿಕೊಟ್ಟಂತ ಧರ್ಮಪ್ರಭು.
ಈಗ ನನ್ನ ಬದುಕೋಸ್ಕರ ತನ್ನನ್ನು ತಾನು ಮಾರ್ಕೊಳ್ಳೋಕೆ ಸಿದ್ಧವಾಗಿದ್ದಾನೆ. ಬೆಲೆ ಹೆಚ್ಚೇನಿಲ್ಲ, ಕೇವಲ 99,999 ಮೇಲೆ 1,00,000 ಸುವರ್ಣ ವರ ಅಷ್ಟೇ. 1,00,000 ಸುವರ್ಣ ವರ, 1,00,000 ಯಾರು ಬರ್ತಾ ಇಲ್ಲ. 1,00,000 ಏನು ದಾಸನ್ ಮಾಡ್ತಾ ಇದ್ಯಾ? ಇಲ್ಲ, ಇವನಿಗೆ ಹೆಣ್ಣು ಬೇಕು ಅಂತ ಕಿರ್ಚ್ಕೊಳ್ತಾ ಇದ್ದೀನಿ. ಓಹೋ ಏನೋ ಅದೇ ಬೂಸ್ಕೊಂಡು ಬಂದ್ಬಿಟ್ಟ. ಕೊಂಡ್ಕೊಳ ಹೋಗು, ದೂರ ಹೋಗು. 1,00,000 ಅದ್ಯಾಕೆ ಹಂಗೆ ಗಂಟ್ಲಲ್ಲಿ ಪ್ರಾಣ ಹೋಗೋ ಥರ ಅರ್ಸ್ಕೊಳ್ತೀಯ? ನನ್ನನ್ನು ಯಾರು ಅಂತ ತಿಳ್ಕೊಂಡೆ? ಈ ಊರಿನ ಮಸಣಕ್ಕೆ ದೊರೆ ಇರಬಹುದು ಅಂತ ತಿಳಿತಾ? ಅಯ್ಯೋ ಏ ಮಸನ ಕಾಯೋ ಈನ್ ಜಾತಿಯವನು, ದೂರ ನಿಂತ್ಕೋ ನಿನ್ನ ಹತ್ರ ಮಾತೇನು? ಹಂಗೆ ಅಂತ ಅಕ್ಷರವ ಹಣೆ ಮೇಲೆ ಬರ್ದೈತ. ನಾನು ನೀನು ಎಷ್ಟೇ ದೂರ ಹೋದ್ರು ಒಂದೇ ಭೂಮಿ ಮೇಲೆ ನಿಂತ್ಕೊಳ್ಳೋದಲ್ವಾ? ಮೊದಲು ಬೆಲೆ ಹೇಳಿ. ತರ್ಕ ನಾಶನವಾಗ ನನ್ನ ಯಾರೋ ಅಂತ ತಿಳ್ಕೊಂಡಿದ್ಯಾ? ವಿಶ್ವಾಮಿತ್ರ ಶಿಷ್ಯ ನಕ್ಷತ್ರಿಕ. ಓಹ್, ಈಶೈನ್ ಶಿಷ್ಯ ನಾಸತ್ರಿಕ. ಬಲೆ ಬಲೆ ಹೆಸರನ್ನ ಚೆನ್ನಾಗೇ ಇಟ್ಕೊಂಡಿದ್ಯಾ. ಮೊದಲು ಬೆಲೆ ಹೇಳು. ಒಳ್ಳೆ ದನ ಕಾಯಿರೋ ದನ ತಿನ್ನೋರ ಹತ್ರ ಸೇರ್ಕೊಂಬಿಟ್ಟಂಗಾಯ್ತು. ಏನೋ ನೀನು ಕೊಂಡ್ಕೊಳ್ತೀಯ? ಮಕ ನೋಡು, ಕಣ್ಣಿಂಗ್ ಹೋಗುತ್ತೆ ಕಣ್ಣು. ಹೋದ್ರೆ ಹೋಗ್ಲಿ ಬಿಡು, ನಿನ್ನಂತವನ್ ಆಳು ಮುಖ ನೋಡೋದು ತಪ್ಪೈತೆ. ಯಪ್ಪ ನೋಡಪ್ಪ, ನಾನಂತೂ ಈನ್ ಜಾತಿಯವರಿಗೆ ನಿನ್ನ ಮಾರಕ್ಕೆ ಸಿದ್ಧ ಇಲ್ಲ. ನನ್ನ ಕೈಲಿ ಆಗಲ್ಲಪ್ಪ. ಬಂದಿರೋ ಬತ್ತೆ ಇಲ್ಲ ಅನ್ಕೊಂಡು ಚಿಂತೆ ಇಲ್ಲ. ಹಂಗೆ 1-2 ದಿನಗಳು. ಪೂಜ್ಯರೇ, ಮೇಲು ಜಾತಿ ಕೀಳು ಜಾತಿ ಎನ್ನುವುದು ಮನುಷ್ಯರಾದ ನಮ್ಮ ದೃಷ್ಟಿಯಲ್ಲಿ ಅಲ್ಲವೇ? ದೈವ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಲ್ಲವೇ ಪೂಜ್ಯರೇ? ಸೂರ್ಯನು ಅಸ್ತಮಿಸುತ್ತಿರುವನು. ನನ್ನನ್ನು ಇವರಿಗೆ ಮಾರಿಬಿಡಿ. ನೋಡಪ್ಪ, ನನ್ನ ಕೈಲಂತೂ ನಿನ್ನನ್ನ ಇವನಿಗಂತೂ ಮಾರಲ್ಲ. ಬೇಕಾದ್ರೆ ನೀನೇ ಮಾರ್ಕೋ. ಮಹಾತ್ಮ, ಈ ದಿನ ಸೂರ್ಯನು ಅಸ್ತಮಿಸುವ ಮುನ್ನ ಈ ಮುನಿಕುಮಾರನಿಗೆ ನಾನು 1,00,000 ಸುವರ್ಣ ವರಗಳನ್ನು ಕೊಡಬೇಕಾಗಿದೆ. ಆದ್ದರಿಂದ ನನ್ನನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ, ಪುಣ್ಯ ಕಟ್ಟಿಕೊಳ್ಳಿ. ನಿನ್ನ ನೋಡಿದ್ರೆ ಏನೋ ಒಳ್ಳೆಯವನಂಗೆ ಕಾಣ್ತೀಯ. ಮತ್ತೆ ಪುಣ್ಯಾತ್ಮ, ನಾಲ್ಗೆ ತಿರುಗಿದ್ರಲ್ಲ. ನಾನು ಹಿಂದೆ ರಾಜನಾಗಿರುವವನೆಂದು ಅನುಮಾನ ಪಡುವಿಲ್ಲ. ಇಲ್ಲ, ನಿಮ್ಮ ಆಜ್ಞೆಯಂತೆ ನಾನು ಶಿರಸಾವಹಿಸಿ ಪಾಲಿಸಲು ಸಿದ್ಧನಿದ್ದೇನೆ. ಕರ್ಮನು ಒಟ್ಟಲ್ಲಿ ನನ್ನ ಮಾತು ಕೇಳ್ತೀನಿ ಅಂದಿಯಲ್ಲ, ಅಷ್ಟೇ ಸಾಕು. ಬನ್ರಿ ನಾಸತ್ರಿ ಕೈನೋರ್ರೆ, ನಮ್ಮ ಹುಡುಗ 1,00,000 ವರ ಹಾಕೊಡ್ತಾನೆ. ತಗೊಂಡು ಹೋಗ್ರಿ. ಏಯ್ ಕಲೂರ, ದೂರ ನಿಂತು. 1,00,000 ಸರಿಯಾಗಿದೆಯಾ? ನಾಲಿಗೆ ಸೇದೋಗ. ವಂಶ, ನಿನ್ನ ಹೆಸರೇನಂದೆ? ಹರಿಶ್ಚಂದ್ರ. ಎಂಥದ್ದು? ಹರಿಶ್ಚಂದ್ರ. ಅಬಾಬಾಬಾಬಾಬಾಬಾ, ನಾಲ್ಗೆನೇ ತಿರುಗಾಕಿಲ್ಲ. ನನ್ನ ಹೆಸರು
ಈರಬಾಹು ಅಂತ. ನೀನ್ ನನ್ನ ದಾಸ, ಅದಕ್ಕೆ ನಾನು ನಿನ್ನನ್ನ ಈರದಾಸು ಈರದಾಸು ಅಂತ ಕರಿತೀನಿ. ಓ ಅಂತೀಯ? ಅಪ್ಪಣೆ ದಣಿ. ಅಪ್ಪಣೆ ಏನ್ ಬಂತು? ಸಹೋದಣಿ. ಸಹೋದರಿ. ತಿಳ್ಕೊಂಡ್ಯಾ? ಏಯ್ ಕಲ್ಲೂರ, ಕೊಡ್ಲಾಯ್ತು. ಈರದಾಸು ಮಹಾರಾಜ, ಪೂಜ್ಯರೇ, ಪೂಜ್ಯರೇ, ನೀವು ಮಹರ್ಷಿಗಳು, ತಾವು ಈ ರೀತಿ ಮಾಡಬಾರದು. ನೀವಿನ್ನು ಹೋಗಿ ಬನ್ನಿ ಪೂಜ್ಯರೇ, ನೀವಿನ್ನು ಹೋಗಿ ಬನ್ನಿ. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನ್ನೋದು. ಆ ಪರಮೇಶ್ವರ ನಿನ್ನ ಚೆನ್ನಾಗಿಟ್ಟಲ್ಲಿ. ಈರದಾಸು ದಣಿ, ಬಾ ನನ್ನಿಂದಕ್ಕೆ. ರೀ ಅಯ್ಯೋ ರೀ, ಸ್ವಲ್ಪ ಅಲ್ಲ ಕಣ್ರಿ, ಅದ್ ಎಂತ ದಾಸಿನ ಕೊಂಡ್ಕೊ ಬಂದಿದ್ದೀರಿ ನೀವು? ಸ್ವಲ್ಪ ತಗಳೆ. ಈ ಬೆಟ್ಟದ ನೆಲ್ಲಿಕಾಯಿನಲ್ಲಿ ರಸಾಯನ ಬರ್ತಾ ಇಲ್ಲ. ಅಯ್ಯೋ, ನಿಮ್ ಬೆಟ್ಟದ ಮನೆ ರಸದ ಹಾಳಾಗ್ ಹೋಗ್ಲಿ. ಅಲ್ಲ ರೀ, ಒಂದ್ ಪಾತ್ರೆ ತಿಕ್ಕಕ್ ಬರಲ್ಲ, ಒಂದ್ ಕಸ ಹೊಡಿಯಕ್ ಬರಲ್ಲ ಅಂತ ದಾಸಿನ ಕೊಟ್ಕೊ ಬಂದಿದ್ರಲ್ರಿ. ನನ್ ಮಾತು ಕೇಳಲ್ಲ ಅಂತಾಳೆ. ಯಾಕೆ ಆ ತಾಯಿ ನಿನ್ನ ಏನನ್ಲೇ? ಅಯ್ಯೋ ಅಯ್ಯೋ, ಅವಳ ಒಂದ್ ಮಾತಾಡಿದ್ರೆ ಎಲ್ಲಿ ಉದ್ರೋಗುತ್ತೋ ಅಂತ ಗಂಡಿಗೊಂದ್ ಮಾತಾಡ್ತಾಳೆ ಅಂತೀನಿ. ಪಾಪ ರೀ. ಆಕೆನ್ ನೋಡಿದ್ರೆ ದೊಡ್ಡ ಮನೆ ಹೆಂಗಸ್ತರ ಕಾಣ್ತಾಳೆ. ಮನೆ ಕೆಲಸ ಮಾಡಿ ಅಭ್ಯಾಸವಿರಲ್ಲ. ಸ್ವಲ್ಪ ದಿನದ ನಂತರ ಕಲ್ತ್ಕೊಳ್ತಾಳೆ ಬಿಡೆ. ಅಯ್ಯೋ 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 ಶಿವನೇ. ಅಲ್ಲ ರೀ, ದಾಸಿಗೂ ನಿಮ್ಗೂ. ಅಯ್ಯೋ ನೀನ್ ನಾಲ್ಗೆ ಸೇದೋಗ. ಅಲ್ಲ ರೀ, ಅದೇ ಆ ಮುಂಗುಸಿ. ಮುಸಿ ಅದೇ ರೀ, ಅವ್ಳ ಬಾಲ ಬಂದದಲ್ಲ ಮಗ, ಅದಕ್ಕೆ ಬಿನ್ಗೆ ಕೊಟ್ರಿ ನೀರ್ ಸೇದೋ ಅಂತ ನಾನಂದ್ರೆ, ಬಿನ್ಗೆ ಇದ್ರೆ ನೀರ್ ಸೇದ್ಬೇಕಾಗುತ್ತಲ್ಲ ಅಂತ ಬಾವಿ ಒಳಗೆ ಹಾಕ್ಬಿಟ್ಟ ಅಂತೀನಿ. ಅಯ್ಯೋ, ಆ ಬಿನ್ಗೆನ ನಾನ್ ತವ್ರ ಮೇಲೆ ಕೊಟ್ಟಿದ್ದು ನಮ್ಮಿಬ್ರು ಮದುವೆಲಿ ಬಳುವಳಿಗೆ ಅಂತ. ನಾನು ಎಷ್ಟು ಕಾಪಾಡ್ಕೊಂಡು ಬಂದಿದ್ದೆ ಗೊತ್ತೇನ್ರಿ? ಅದೆಲ್ಲ ಹಾಳಾಗೋಯ್ತು ನೋಡಿ. ಲೇ, ನಾನು ಎಷ್ಟು ಸಾರಿ ಬಡ್ಕೊಳ್ಳೆ. ನಾನು ಆ ದಾಸಿನ ತರಲಿಲ್ಲ ಅಂತ ದಾಸಿನ ತರೋಣ ಅಂತಾನೆ ಸಂತೆ ಬೀದಿ ಕಡೆ ಹೋಗಿದ್ದೆ. ಹೋಗೋ ದಾರಿನಲ್ಲಿ ಆ ಪಾಂಡುರೋಗದವನ ಮನೆ ಸಿಕ್ತು. ಅವನು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಷ್ಟರಲ್ಲಿ ಕತ್ಲಾಗ್ಬಿಟ್ಟಿತ್ತು. ಸರಿ ಆಯ್ತು ಅಂತೇಳಿ ಮನೆಗೆ ಬಂದು ನೋಡ್ತೀನಿ, ದಾಸಿ ಇದ್ದಾಳೆ. ಅಯ್ಯೋ, ನಿಮ್ಗೆ ತಲೆ ಕೆಟ್ಟಿದೆ ಅಂತ ಕಂಡಿರ್ತಿದೆ. ನಿಮ್ಗೆ ಹುಚ್ಚೆಚ್ಚಾಗಿದೆ ಅನ್ಸುತ್ತೆ. ಲೇ ಬಟ್ಟ ಜಟ್ಟು ಬಂದ್ರು ಇಲ್ಲಿ, ಬಂದ್ರು ಇಲ್ಲಿ. ಕರೀಲಿಲ್ಲ, ಕೆರ್ದೆ. ಅಲ್ಲ ಕಂಡ್ರು, ನಿಮ್ ಗುರುಗಳಿಗೆ ಪಿತ್ತ ಅಧಿಕವಾಗಿದೆ ಅಂತ ಕಾಣಿಸುತ್ತೆ. ನೋಡು ಏ ಬಟ್ಟ, ನೋಡು. ಸುಮ್ಮನೆ ಕೈ ಬಿಡ, ರಾಣಿ ನೋಡ್ತೀವಿ, ಕೈ ಬಿಡು. ಅಮ್ನೋರೇ, ಅಮ್ನೋರೇ, ಐನೂರು ರಾಣಿನೇ ಮತ್ತೆ ಇಲ್ಲ. ಜೇನುಬುಕ್ಕಿಷ್ಟು, ನಾನಿನ್ನು ಬದುಕೇ ಇದ್ದೀನಿ ಕಣೋ. ಸರಿಯಾಗಿ ನೋಡು. ನಾನು ಏನಂದೆ? ಪಿತ್ತ ಅಧಿಕವಾಗಿದೆ ಅಂತ. ನಾರು ಬೇರೆ ಕಿತ್ಕೊಂಡ್ ಬನ್ರಿ. ಇರಿ ಅಮ್ಮನವ್ರೆ, ನಾಡಿ ಚೆಕ್ ಮಾಡ್ತಾ ಇದೀವಿ. ಗುರುಗಳು ಹೇಳಿದರೆ ಎಲ್ಲದಕ್ಕೂ ಮಧ್ಯನೇ ಭಯ ಹತ್ತೀರಾ. ಗುರುಗಳೇ, ಆಡ್ತಾ ಇದೆ, ಮೃತ್ಯು ನಾಡಿ ಆಡ್ತಾ ಇದೆ. ಅಯ್ಯೋ ನೀನ್ ಜೇನುಬುಕ್ಕಷ್ಟು ಎಳ್ಳು ನೀರು ಬಿಡ. ಇದು ಮೃತ್ಯುನಾಡು ಅಲ್ವೋ, ಪಿತ್ತನಾಡಿ ನೋಡು. ನನಗೆ ಪಿತ್ತ ಅಧಿಕವಾಗಿದೆ ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ದಾಳಿಂಬೆ ಪಂಚಾಂಗ ತಗೊಂಡು ಬಂದು ಕಷಾಯ ಮಾಡಿ ಕುಡಿದ್ರೆ ಸರಿ ಹೋಗುತ್ತೆ ಅನ್ನೋದು ತಿಳಿದಿದೆ. ಪಂಚಾಂಗ ನಿಮ್ಮ ಕರ್ತದಲ್ಲೇ ಇದೆಯಲ್ಲ ಗುರುಗಳೇ. ಅಯ್ಯೋ ನಿನ್ನಗೆ ಸೇದೋಗ. ನನ್ನ ಪಂಚಾಂಗದಲ್ಲಿರೋದು ಗ್ರಹಚಾರ ನೋಡೋದು. ನಾನು ತಗೊಂಡು ಬಾ
ಯಾವುದು? ದಾಳಿಂಬೆ ಪಂಚಾಂಗ. ದಾಳಿಂಬೆ ಪಂಚಾಂಗ ಅಂದರೆ ದಾಳಿಂಬೆ ಮರದ ಬೇರು, ಕಾಂಡ, ಎಲೆ, ಹೂವು, ಕಾಯಿ ಇವೈದನ್ನು ಸೇರಿದ್ರೆ ಪಂಚಾಂಗ ಅನ್ನೋ ಪದ್ಧತಿ. ತಿಳಿತೇನ್ರೋ? ಗೊತ್ತಾಯ್ತು ಗುರುಗಳೇ. ಈಗ ಹೋಗಿ ತಂದ್ಬಿಡ್ತೀವಿ. ಬನ್ರ ಇಲ್ಲಿ. ಎಲ್ರೋ ಅಲ್ಲಿ ಹೋಯ್ತಾಶು ಎಲ್ರ? ಲೇ, ಹಾಗೇನೆ ಒಂದಿಷ್ಟು ಓಮದ ಕಡ್ಡಿ, ಒಂದಿಷ್ಟು ಮಾವಿನ ಸೊಪ್ಪು, ಒಂದಷ್ಟು ದರ್ಬೇವಲ್ ತಂದ್ಬಿಡ್ರೋ. ನಾಳೆ ನಮ್ಮಮ್ಮನವರ ಶ್ರಾದ್ದ ಇದೆ. ಗುರುಗಳೇ ಗುರುಗಳೇ, ಹೋದ್ವಾರ ನಿಮ್ಮಮ್ಮನೋರ್ ಶ್ರಾದ್ದ, ಈ ವಾರ ನಿಮ್ಮಮ್ಮನೋರ್ ಶ್ರಾದ್ದ. ನಿಮ್ ಶ್ರಾದ್ದ ಯಾವಾಗ? ನಿಮ್ ಮುಂಡ ಮಜಾಗ ಹೋಗ. ನನ್ ಕರ್ಮ ಕರ್ಮ. ಎಲ್ರೋ ಅವ್ನು ಹೋಯ್ತಾಶು ಎಲ್ರೋ? ಅಮ್ಮನೋರೇ ರೋಹಿತಿಗೆ ಜ್ವರ ಬಂದಿದೆ ಅಮ್ಮನೋರೇ. ಏನು ಜ್ವರ ಬಂದಿದ್ಯಾ? ಎಲ್ಲಿ ಬಂದಿದೆ? ಎಲ್ಲಿ ನೋಡ್ತೀನಿ. ಎಲ್ಲಿ? ಬೇಡ ಅಮ್ಮನೋರೇ, ಪಾಪ. ಬರೋ ಇಲ್ಲಿ. ಜ್ವರ ಬಂದಿದ್ಯಾ? ಜ್ವರ ಎಲ್ಲಿ ಬಂದಿದ್ಯೋ? ಕಳ್ಳ ಹೋಗಿ ತರ್ಬೇಕಾಗುತ್ತೆ ಅಂತ ನಾಟನೆ ಮಾಡ್ತಾ ಇದ್ದಾನೆ. ಕರ್ಕೊಂಡೋಗ್ರೋ ಇನ್ನ. ಓಲಿ ಬಾರೋ. ವಿಶ್ವನಾಥ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದನೋ ಈ ಗಯ್ಯಾಳಿ ಎನ್ನಿಸು ನನಗೆ ಹೆಂಡತಿಯಾಗಿ ಗಂಟು ಬಿದ್ದಿದ್ದಾಳೆ. ಈ ಜನ್ಮದಲ್ಲಿ ಯಾವುದಾದ್ರೂ ಒಂದು ಪತ್ವರ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಾದರೂ ಒಳ್ಳೆ ಹೆಂಡತಿ ಸಿಗಾಗ ಮಾಡಪ್ಪ. ವಿಶ್ವನಾಥ.
ನಿಮ್ಮ ಸೇವೆಯಲ್ಲೇ ತನ್ನೀಲನಾಗಿದ್ದೆ. ನಾನು ನೋಡಲಿಲ್ಲ ದಣಿ. ಭಲೆ ಭಲೆ ನೀಯತ್ತಿನ ಮನಸ್ಸ ಅಂದ್ರೆ ನೀನೇ ಕಣೋ. ಇವತ್ತಿಂದ ನನ್ನ ಮಸಾಳ ಕಾಯೋ ಕೆಲಸ ನಿಂದು. ನನ್ನ ಮನೆ ಊರಿಂದ ಆಚೆ ಇರೋ ಗುಡ್ದ ಹತ್ರ ಇದೆ. ಅಲ್ಲಿ ನೀನು ನಿಂತ್ಕೊಂಡು ಮಸಾಳ ಕಾಯಬೇಕು. ಎಂಥ ಕಡೆಯಿಂದ ಆದರೂ ಹೆಣ ಬಂದರೆ ಅವ್ರ ಹತ್ರ ಒಂದು ದುಡ್ಡು, ಒಂದು ವಸ್ತ್ರ, ಒಂದು ಇಡೀ ಅಕ್ಕಿ ತಗೊಂಡು ಹಳ್ಳ ತಗೊಂಡ್ಬೇಕು. ಆ ಅರವಾಯ ಏನಾದರೂ ಬಂದರೆ ಅವರೇ ಹಳ್ಳ ತಗೊಂಡು ಕಟ್ಗೆ ಜೋಡಿಸ್ಕೊಂಡು ಸುಟ್ಕೊಂಡ್ಬಿಡ್ತಾರೆ. ದುಡ್ಡು ಬಟ್ಟೆ ನಂದು, ಅಕ್ಕಿ ನಿಂದು. ಅಪ್ಪಣೆ ದಣಿ. ಕೆಂಚ ತಗೊಂಡ್ ಬರಲ್ಲ ಮುದ್ರೆ ದಂಡವ, ಆ ಬಿದಿರು ಕಂಬಳಿಯ. ಏರದಾಸ್ ದಣಿ, ನಾನ್ ನೀನ್ ಬರ್ತೀನಿ. ನಿನ್ ನಿಯತ್ನ ನೀನೇ ಕಾಪಾಡು. ಸಹೋದರಿ ನಾನು ಜುಟ್ಟು ಎಲ್ಲಿ ಜುಟ್ಟು ಕಾಡೆಲ್ಲ ಸುತ್ತಿ ಸುತ್ತಿ ಸೊಂಟನೇ ಬಿದ್ದೋಗೈತೆ. ಮರದ ಮೇಲೆ ಮಾವು ಸೊಪ್ಪು ಕೀಳಬೇಕಾದ್ರೆ ಮೈಯೆಲ್ಲ ಪರ್ಸ್ಕೊಂಡು ಮೈ ಕೈ ನೋವು ಬರ್ತಾ ಇದೆ. ನೀನೇ ಹೀಗನ್ಬಿಟ್ರೆ ದರ್ಬೆ ಯಾರೋ ತರ್ತಾರೆ. ಲೋ ವರ್ಮಾ, ಲೋ ವರ್ಮಾ, ಕಾಡ್ಗೋಗಿ ದರ್ಬೆ ತಂದ್ಬಿಡ. ಒಂದು ಮೈಲಿ ಹೋಗಿ 2 ಮೈಲಿ ಬಂದಿರೋದಕ್ಕೆ ಒಂದು ಕಾಲು ತುಂಡ ಹಾಕ್ಬಿಡೈತೆ, ಒಂದು ಕಾಲು ಉದ್ದ ಹಾಕ್ಬಿಡೈತೆ. ನೀನಾದ್ರೂ ಏನ್ ಮಾಡ್ತಾ ಇದೆಯೋ? ಅಯ್ಯೋ, ಹೀಗೆ ಆದ್ರೆ ಅಮ್ಮನೋ ಸುಮ್ಮನೆ ಇರ್ತಾರೇನೋ? ದರ್ಬೆ ತರೋದು ಯಾರು ಇವಾಗ? ಅಣ್ಣಂದಿರಾ, ನಾನು ದರ್ಬೆಯನ್ನು ತರುತ್ತೇನೆ. ಲೋಹಿತಾಶ್ವ, ಲೋಹಿತಾಶ್ವ, ನಿನಗೆ ಜ್ವರ ಬಂದಿದೆ ಕಣೋ, ನೀನು ಹೋಗ್ಬೇಡ ಕಣೋ. ಪರವಾಗಿಲ್ಲ ಅಣ್ಣಂದಿರಾ, ಅಮ್ಮ ನನಗೂ ಕೆಲಸ ಮಾಡೋದು ಹೇಳಿದ್ದಾರೆ. ಅದು ಸರಿ, ಬೇಡ ಅಂದಿದ್ದ ಕೆಲಸ ಮಾಡಬೇಡ ಕಣೋ. ಲೋಹಿತ ಹೋಗ್ಬೇಡ ಕಣೋ, ಬೇಡ
ಕಳಿಸಿದ್ದು ಅಲ್ವಾ? ಎಲ್ಲಿ ಹೋದ ಅವನು? ಬರ್ರಿ ಹುಡ್ಕನ. ಲೋಹಿತ ಅಲ್ವೇನೋ? ಹೌದು ಕಣೋ ಭಟ್ಟ. ಲೋಹಿತ 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 ಏ ಲೋಹಿತ, ಲೋಹಿತನ್ಗೆ ಕಾಲತ್ರ ನೋಡು, ನಾವು ಕಡ್ದಿದೆ ಕಣ್ರು. ಹಾವು ಕಚ್ಚಿದೆ ಕಣ್ರೋ. ಒಂದ್ ಕೆಲ್ಸ ಮಾಡೋಣ, ನೀನು ಇಲ್ಲೇ ಇದ್ಕೊಂಡು ಕಾಯ್ಕೊಂಡಿರು, ನಾವು ಹೋಗಿ ದಾಸಿಗೆ ವಿಷಯ ಹೇಳಿ ಬಂದ್ಬಿಡ್ತೀವಿ. ನನಗ್ ಬೇಡ ಕಣ್ರು. ಲೇ ನೀನ್ ಬಾರು, ನೀನ್ ಬಾರು. ಹೋಲಿ ಬಿಡ್ರೋ ಎಲ್ಲ ಹೋಗಿ. ಪಾಪ ದಾಸಿ ಹೇಳ್ತಾ ಹೇಳ್ತಾರೆ, ಹೋಗಿ ವಿಷಯ ಹೇಳ್ತಾನ ಬರೋ. ಏನ್ ನೋಡ್ತಾ ನಿಂತಿದ್ಯಾ ಅಂತ? ಜಡದಿರ್ಬೆನ್ನು ತರಲು ಹೋದ ಕುಮಾರನು ಇನ್ನೂ ಬರಲಿಲ್ಲವಲ್ಲ, ಅದಕ್ಕಾಗಿ. ಓಹೋ, ಯಾರು ಎತ್ತಬಾರ್ದು ಮಗನ್ ಎತ್ಬಿಟ್ಟಿದ್ದಾಳೆ ನೋಡು. ನಮ್ ಶಿಷ್ಯಂದ್ರು ಹೋಗಿದ್ದಾರೆ. ಬಾರೆ ಉಸ್ರತಿಕ್ ಬಾರೆ. ಹಾಗೆ ಆಗ್ಲಮ್ಮ. ಲೋಹಿತ, ಕುಮಾರ ಎಲ್ಲಿ? ನನ್ನ ಕುಮಾರನೆಲ್ಲಿ? ದಾಸಿ ಆ ಗುಡ್ಡ ತಿಳಿದ್ರೆ ಹೇಳಿದ್ರೆ ಒಂದ್ ಪಾಳ್ ಬಾವಿ ಇದೆಯಲ್ಲ, ಇದೆ. ಹೇಳಪ್ಪ, ನನ್ನ ಕುಮಾರನೆಲ್ಲಿ? ಆ ಬಾವಿ ಪಕ್ಕ ಒಂದ್ ಮಂಟಪ ಇದೆಯಲ್ಲ, ಏನಾಯ್ತು? ಆ ಮಂಟಪದ ಹತ್ರ ಒಂದು ಹುತ್ತ ಇದೆಯಲ್ಲ. ಗೊತ್ತ? ಹೇಳಪ್ಪ. ಅಲ್ಲೇ ಅಲ್ಲೇ ಲೋಹಿತಿಗೆ ಹಾವು ಕಚ್ಚಿತ್ತು. ಅಮ್ಮ, ಹೇಳಿದ್ದೇನಮ್ಮ. ನಾನು ಬೇಗನೆ ಹೋಗಿ ನನ್ನ ಮಗನನ್ನು ನೋಡಿಕೊಂಡು ಬರ್ತೇನೆ. ಎಲ್ಗೋಯ್ತೀಯೋ? ನಾಳೆ ತಿಥಿ ಕೆಲ್ಸ ಐತೆ, ನೀನು ಹೋಗಿ ಅವ್ಗ ಕಚ್ಚೋ ತರ ನಾಟಕ ಮಾಡು ಅಂತ ಹೇಳ್ ಕಳ್ಸಿದ್ಯೇನೆ. ಇಲ್ಲ ತಾಯಿ, ಕನಸಿನಲ್ಲೂ ನಾನು ಆ ರೀತಿ ಯೋಚಿಸುವಳಲ್ಲ. ದಯಮಾಡಿ ನನಗೆ ಅಪ್ಪಣೆಯನ್ನು ಕೊಡು ತಾಯಿ. ಅಪ್ಪಣೆ ಅಂತೆ ಅಪ್ಪಳೆ ಹೇಳ್ತಾರಲ್ಲ ನಿನ್ಗೆ. ಹೋಗಿ ಕೆಲ್ಸ ಮಾಡು. ಹಾಗೆಲ್ಲ ಬೇಡ ತಾಯಿ, ದಯಮಾಡಿ ಮೇಲೆ ಕರುಣೆ ಇಡಿ. ಓಹೋ, ನೀನ್ ಕೊಂಡ್ಕೊ ಬಂದಿರೋದು ನಮ್ಮನೆ ಕೆಲ್ಸ ಮಾಡಕ್ಕೆ ಎಷ್ಟು ನಷ್ಟ ಅಂತ ಗೊತ್ತೇನೆ ನಿನ್ಗೆ? ದಯ ತೋರಿ ತಾಯಿ, ದಯಮಾಡಿ ಹೋಗಿ ಬರುತ್ತೇನೆ. ಅಯ್ಯೋ ತಾಯಿ, ಹೋಗಿ ಬರಲೇ? ಬೇಗನೆ ಬಂದು ಬಿಡುತ್ತೇನೆ. ದಾಸಿ ಅದಿರೋ ಸ್ಥಳ ಯಾವುದು ಗೊತ್ತಾಯ್ತ್ರಾ? ನಡೆಯಬಹುದು. ಅಯ್ಯೋ, ನಾವು ಇನ್ನೂ ಅಲ್ಲೇ ಕಾಯ್ಕೊಂಡು ಕೂತಿದೆ. ನಾವು ಬರಲ್ಲಪ್ಪ. ನಿನ್ ಕೊಂಡ್ಕೊ ಬಂದಿರೋದು ನಮ್ಗೆ ಎಷ್ಟು ನಷ್ಟ ಅಂತ ಗೊತ್ತೇನು? ಬಾರೆ ಉಸ್ರತಿಕ್ ಬಾರೆ. ಅಮ್ಮ, ಗನ್ನ ಬೇಡಿ ಅಮ್ಮ. ಈಗ ಲಾಭ ನಷ್ಟದ ವಿಚಾರ ಅಲ್ಲ, ಏಕೆ ಈಗೀಗ ಪ್ರೀತಿ ತಿಳಿದು ನೀನ್ ಹೋಗಮ್ಮ. ಎಲ್ಲಿಗೆ ಹೋಯ್ತಾಳೆ? ನಿಲ್ಕೊಳೆ. ಎಲ್ಲಿಗೆ ಹೋಯ್ತೀಯಾ? ಹೋಗಮ್ಮ. ನಾನು ಹೇಳ್ತಾ ಇದ್ದೀನಿ ಈ ಮನೆ ಯಜಮಾನಿ ಅಂತ. ನಾನು ಹೇಳ್ತಾ ಇದ್ದೀನಿ ಇವಳಿಗೆ ಯಜಮಾನ ಅಂತ, ನಿನ್ನನ್ನು ಕೊಂಡ್ಕೊಂಡ್ಬಂದ ಯಜಮಾನ ಅಂತ. ಓಹೋ, ಇಷ್ಟವರೆಗೂ ನಾನು ಕೊಂಡ್ಕೊ ಬಂದಿಲ್ಲ ಅಂತ ಹೇಳ್ತಿದ್ರೆ. ಈಗ ಹೇಳ್ತಾ ಇದ್ದೀನಿ ನಾನು ಕೊಂಡ್ಕೊಂಡ್ಬಂದೆ ಅಂತ. ಏನೇ ಆಗ ಕತ್ತರಿಸ್ಕೊಂಡು ನೋಡ್ತಾ ಇದ್ದೀಯ? ನಮ್ಗೆ ಆಗ್ತೀರೇನ್ರಿ? ನಿಮ್ಗೆ ಹುಚ್ಚು ಹೆಚ್ಚಾಗಿದೆ ಅಂತೆ. ಇರಿ, ಇಂಬಿಕಾಯಿ ವೈದ್ಯ ಮಾಡಿದ್ರೆ ಸರಿ ಹೋಗುತ್ತೆ. ಎಲ್ಲ ಬಟ್ಟ ಜುಟ್ಟು ಬಂದ್ರ ಇಲ್ಲಿ. ನಿಂಬೆಕಾಯಿ ವೈದ್ಯ. ಕಂದ, ಕುಮಾರ, ಲೋಹಿತ, ಎಲ್ಲಿರುವ ಮಗನೇ? ಕುಮಾರ!
ನೂರಾರು ವರ್ಷ ಬಾಳು ಎಂದು ಹಾರೈಸಿದ್ದನಲ್ಲ, ನನ್ನ ಆಶೀರ್ವಾದ ಸುಳ್ಳಾಗಿ ಹೋಯಿತಲ್ಲ ಮಗನೇ, ಕುಮಾರ ಕಂದ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೆನಿಗಿದೇನ, ವಿಧಿ ವಿಲಾಸವೆನಿಗಿದೇನ. ಸಪ್ತದ್ವೀಪವ ಸುಂದರ ಆಳಿದ ಸಾರ್ವಭೌಮ ಶ್ರೀ ಹರಿಶ್ಚಂದ್ರನೇ, ಕಾಲಕರ್ಮದಲ್ಲಿ ಸೆರೆಯಾಗಿ ದಿನ ಸ್ಮಶನವ ಕಾಯುವನಾದನೇ. ಆ ಮಹಾತ್ಮನಿಗೆ ಅನುಚರಗಣಗಿ ಭೂತ ಪ್ರೇತ ಪಿಶಾಚಿಕಣ, ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೆನಿಗಿದೇನ, ವಿಧಿ ವಿಲಾಸವೆನಿಗಿದೇನ. ಕೈ ತುಂಬ ನವರತ್ನ ರಾಶಿಯ ಸತತ ದಾನವನ್ನು ಮಾಡಿದ ದಾತೆಯಮ್ಮ, ಕೈ ತುಂಬ ನವರತ್ನ ರಾಶಿಯ ಸತತ ದಾನವನ್ನು ಮಾಡಿದ ದಾತೆಯಮ್ಮ, ಆತ್ಮ ಸಂತತಿಯಂತೆ ಸಕಲ ದೀನರನ್ನ ಆದರಿಸದಾಗಿ ಅನ್ನಪೂರ್ಣಿ. ಅಂಥ ಚಂದ್ರಮತಿ ದೇವಿ ಅಕಟ ಈಗಿಂದು ಮುಷ್ಟಿಯ ಕೂಳಿಗೆ ಕೈ ಜಗತಿ ಬಂತೆ. ಹಂಸತೂಲಿಕ ತಲ್ಪದಲ್ಲಿ ಹಾಯಿಗಾನದ ಇಂಪಿನಲ್ಲಿ ಪವಳಿಸುವ ಯುವರಾಜನೆಂದು ಮಲಗಿಹನೇ ನೆಲದ ಮೇಲೆ. ಚತುರಂಬೋಧಿ ಪರೀತ ಸರ್ವಭೂಮಿಯಂ ತಾಂ ಸ್ಥಾಪಿಸಲ್ ರತ್ನರಾಜಿತ ಸದ್ದಂಡದರಾಧರೇಶ. ಕರದೋಳ್ತಾನಂತ ಕೋಲೊಂದದಿನ್ ಚಿತೆಯಂ ತಳ್ಳುತ್ತ ರುದ್ರಭೂಮಿಯಲ್ಲಿ ಕನಯ್ಯೋ ಎಂತ ವೈಚಿತ್ರವೋ. ಮಾಯಾ ಪ್ರಪಂಚದ ಮರ್ಮವ ಮರೆತು ಮಾನಿನಿ ಮಕ್ಕಳು ಭೋಗ ಭಾಗ್ಯಗಳು ನನದು ನನದೆಂದು ಮೆರೆದಾಡಿದ ಈ ಶರೀರವೇಗ ಚಿತೆಯ ಮೇಗಡೆ ಉರಿದು ಬೇಯುವಾಗ, ಅದು ಮಣ್ಣು ಬೆರೆಯುವಾಗ. ಮಾನಿನಿಗೆಲ್ಲೋ ಮಕ್ಕಳು ಎಲ್ಲೋ
ಸವಿನೀತೇನ. ಕುಮಾರ ಕಂದ, ಮುನಿಗಳು ಟಿವಿಯಲ್ಲಿ ಸುರರು ಓಲೈಸಿದಲಿ ಕಾವರು ಹೀರೇಳು ಲೋಕ ನೀನಾಳು ತನಕ ಹೀರೇಳು ಲೋಕ ನೀನಾಳು ತನಕ ಅಲೆಗೂ ತಯಾರಾಗಲು ಕುಮಾರ ಕಂದ, ಎಂತ ಹದಭಾಗ್ಯನೋ ನೀನು. ಯಾವ ಕೈಯಿಂದ ನಿನಗೆ ಲಾಲಲೆ ಪಾಲನೆ ಮಾಡಿ ಆಟ ಮಾಡಿಸಿ ಅನ್ನವನ್ನು ತಿನ್ನಿಸುತ್ತಿದ್ದನು ಎಂದು ಎಂದು ಅದೇ ಕೈಗಳಿಂದ ನಿನ್ನ ಜೊತೆಗೆ ಬೆಂಕಿ ಹಚ್ಚುವ ಸ್ಥಿತಿ ಬಂತೇನೋ ಮಗನೇ ಕಂದ ಕುಮಾರ, ನೀನು ನೀನು ನನಗೆ ಮಾಡಬೇಕಾದ ಸಂಸ್ಕಾರವನ್ನು ನಾನು ಮಾಡಬೇಕಾಗಿ ಬಂದಿತ್ತಲ್ಲೋ. ನಿನ್ನ ಅಪ್ಪ ಬಂದು ಕೇಳಿ ನನ್ನ ಮಗನಲ್ಲಿ ಎಂದು ಕೇಳಿದರೆ ನಾನೇನೆಂದು ಹೇಳಲ್ಲ, ಏನೆಂದು ಹೇಳಲ್ಲ. ಮಗನೇ, ಹೆತ್ತ ಹೊಟ್ಟೆ ಹೊರೆಯುತ್ತಿದೆಯೋ, ಮಾತನಾಡು. ಅಯ್ಯೋ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲು, ಹೇಗೆ ಜೀವಿಸಲಿ? ಅಯ್ಯೋ 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 ಕುಮಾರ, ನಾನೇ ನನ್ನ ಕೈಯಾರ ನಿನಗೆ ಅಗ್ನಿ ಸಂಸ್ಕಾರವನ್ನು ಮಾಡುತ್ತೇನೆ, ನಾನೇ ಮಾಡುತ್ತೇನೆ. ನಿಲ್ಲು. ಅಪ್ಪಣೆ ಇಲ್ಲದೆ ಸ್ಮಶಾನವನ್ನು ಪ್ರವೇಶಿಸಿರುವುದು ಅಲ್ಲದೆ ಚಿತೆಯನ್ನು ಸಹ ಏರಿಸಿ ಹೆಣವನ್ನು ಸುಡಲು ಸಿದ್ಧಳಾಗಿರುವೆಯಾ? ಅಯ್ಯೋ, ಇವನು ನನ್ನ ಸುತನ ಜೊತೆಗೆ ನಾನೇ ಬೆಂಕಿ ಹಚ್ಚಬೇಕಾದ ಕ್ರೂರ ಸನ್ನಿವೇಶವನ್ನು ವಿಧಿ ತಂದೊಡ್ಡಿದೆ. ಅದಕ್ಕಾಗಿ ಈ ವೇಳೆಯಲ್ಲಿ ನಾನಿಲ್ಲಿಗೆ ಬರಬೇಕಾಯಿತು. ಎತ್ತೊಡಲ ಕಣ್ಮುಂದೆಯೇ ಪುತ್ರನ ಅಪಮೃತ್ಯುವೆ. ಶಿವ ಶಿವ, ನಿನ್ನ ಲೀಲೆಯೇ ನನಗರ್ಥವಾಗುತ್ತಿಲ್ಲ. ಮಾನಿನಿ, ನಿನ್ನ ಈ ವಿಷಾದಕರವಾದ ಚರಿತ್ರೆಯನ್ನು ಕೇಳಿ ನನ್ನ ಮನಸ್ಸು ನೋಯಿತು. ಆದರೆ ನಾನು ನಿಸ್ಸಹಾಯಕ. ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಾಗಿದೆ. ಮೊದಲು ಇದಕ್ಕೆ ಉತ್ತರವನ್ನು ಕೊಡು. ಯಾರ ಹಪ್ಪಣೆಯಿಂದ ಹೆಣವನ್ನು ಸುಡಲು ಸಿದ್ಧಳಾಗಿರುವೆ? ನನ್ನ ಮಗನ ಹೆಣ ಸುಡಲು
ನನಗೆ ಮತ್ತೊಬ್ಬರ ಅಪ್ಪಣೆ ಬೇಕೆ? ಹೌದು, ಅದು ಇಲ್ಲಿನ ನಿಯಮ. ಅದು ನನಗೆ ತಿಳಿಯದು. ನಾನು ಇಲ್ಲಿನ ಸ್ಮಶಾನದ ಕಾವಲುಗಾರ. ಯಾರಾದರೂ ಸರಿ ತಂದ ಹೆಣವನ್ನು ಮೊದಲು ನನಗೆ ತೋರಿಸಿ, ಒಂದು ಹಳತಿಯ ಹಕ್ಕಿ, ಒಂದು ದುಡ್ಡು, ಒಂದು ಚೌಕವನ್ನು ನೆಲದ ತೆರಿಗೆಯಾಗಿ ಕೊಟ್ಟು ಆನಂತರ ಹೆಣವನ್ನು ಸುಡಬೇಕು. ಅಯ್ಯೋ, ನಾನು ಅರಮನೆಯ ದಾಸಿ, ಹತಭಾಗ್ಯಳು. ನಿನಗೆ ತೆರಿಗೆಯಾಗಿ ಕೊಡಲು ಏನೂ ಇಲ್ಲ. ದಯಮಾಡಿ ಕನಿಕರ ತೋರಿ ಹೆಣವನ್ನು ಸುಡಲು ಅವಕಾಶ ಕೊಡಿ. ಮಾಲಿನಿ, ನಿನ್ನ ಸ್ಥಿತಿಯನ್ನು ಕಂಡು ನನಗೆ ಕನಿಕರ ಹುಟ್ಟುತ್ತಿದೆ. ಆದರೆ ನಾನೇನು ಮಾಡಲಿ? ನಾನು ನಿಸ್ಸಹಾಯಕ. ನೋಡು, ನನಗೆ ಸೇರಬೇಕಾದ ಹಕ್ಕಿಯನ್ನು ಮಾತ್ರ ಬಿಡಬಲ್ಲೆ. ನನ್ನೊಡೆಯನಿಗೆ ಸೇರಬೇಕಾದ ದುಡ್ಡನ್ನು, ವಸ್ತ್ರವನ್ನು ನೀನು ಎಲ್ಲಿಂದಲಾದರೂ ತಂದು ಕೊಡಲೇಬೇಕು. ಆ ಒಂದು ವೇಳೆ ಕೊಡದಿದ್ದ ಪಕ್ಷದಲ್ಲಿ ಹೆಣವನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಸಂಸ್ಕಾರ ಮಾಡಿಕೊ. ಹೋಗು. ಸೂರ್ಯ ವಂಶವೇ ನಿನ್ನದಾಗಿದ್ದು ಪ್ರಪಂಚಕ್ಕೆ ಬೆಳಕನ್ನು ಕೊಡಬೇಕಾದ ನೀನು ವಿಶ್ವ ಪ್ರಖ್ಯಾತನಾಗಿ ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಪರಿಪಾಲಿಸಬೇಕಾದ ನಿನಗೆ ಈ ಸ್ಮಶಾನದಲ್ಲಿ ನಿನ್ನ ಹೆಣ ಸುಡಲು ಒಂದಿಷ್ಟು ಸ್ಥಳವಿಲ್ಲದಾಯಿತೆ. ಅಯ್ಯೋ, ಮಾಲಿನಿ, ಈ ಕ್ಷಣಕ್ಕೆ ಮುಂಚೆ ನಾನು ಹತಭಾಗ್ಯಳೆಂದೆ. ಈಗ ನನ್ನ ಮಗ ಏಕಚಕ್ರಾಧಿಪತಿಯಾಗಿ ರಾಜ್ಯಭಾರ ಮಾಡಬೇಕಿದ್ದ ಎಂದು ಹೇಳುತ್ತಿರುವೆ. ನನಗೊಂದು ಅರ್ಥವಾಗುತ್ತಿಲ್ಲ. ಹರಿಶ್ಚಂದ್ರ ಧರ್ಮಪತ್ನಿ ನಾನು. ಈಕೆ ಪುತ್ರ ಹರಿಶ್ಚಂದ್ರ, ಇದ್ದೊಬ್ಬ ಪುತ್ರನನ್ನು ಕಳೆದುಕೊಂಡೆಯ. ಸೂರ್ಯವಂಶವು ಕೊನೆಯಾಗಿ ಹೋಯಿತೆ. ಹರಿಶ್ಚಂದ್ರ, ನೀನೆಂತಹ ಹತಭಾಗ್ಯನು, ಹರಿಶ್ಚಂದ್ರ, ಹತಭಾಗ್ಯನು. ನೀವು ನನ್ನ ಪ್ರಿಯನ್ನು ಬಂದಿರಾ? ಬಲ್ಲೆ, ಚೆನ್ನಾಗಿ ಬಲ್ಲೆ. ಸಕಲ ಸಾಮ್ರಾಜ್ಯವನ್ನು ದಾನ ಮಾಡಿ ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಚಾಂಡಾಲ. ಸಾಕು ಮಾಡು. ಈ ನಿನ್ನ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ನನ್ನ ಪತಿಯನ್ನು ಇಷ್ಟೊಂದು ಹೀಯಾಳಿಸುತ್ತಿರುವ ನಿನಗೆ ಆತನ ನಿಷ್ಠೆ, ಸತ್ಯ, ಪ್ರತಿಷ್ಠಿತಗಳು ತಿಳಿಯದೆ. ಸರಿ, ನೀನು ಹರಿಶ್ಚಂದ್ರನ ಪತ್ನಿಯಾಗಿದ್ದ ಪಕ್ಷದಲ್ಲಿ ಸ್ಮಶಾನದ ತೆರಿಗೆಯನ್ನು ಕೊಡಲಾರದ ನಿರ್ಗತಿಗಳಲ್ಲ. ಹೋಗು, ನಿನ್ನೊಡತಿಯನ್ನು ಕೇಳಿ ವಸ್ತ್ರವನ್ನು, ದುಡ್ಡನ್ನು ತೆಗೆದುಕೊಂಡು ಬಾ. ಒಂದು ವೇಳೆ ಅವರು ಕೊಡದಿದ್ದ ಪಕ್ಷದಲ್ಲಿ ಅದಿಗೋ ಆದಿತ್ಯನ ಕಾಂತಿಯು ಕೊನೆಗೈವಂತ ಅನರ್ಘ ರತ್ನ ನಿಧಿಯಂ ಮೈ ಮೇಲೆ ನೀನಾತು ಕಂಬ ನೀ ತಂದೆ ಬರಿದೊಂದು ಪೇಳಿಕೊಳ್ಳಲೇ ಇಂಥ ದುಷ್ಟಾಪ್ತಿಯೋಳ್
ಗೋಚರವಾಗುವುದಿಲ್ಲವೆಂದು ಆ ದೇವತೆಗಳು ಕೊಟ್ಟವರ ಹಿಂದ ಸುಳ್ಳಾಗಿ ಹೋಯ್ತು. ಅಥವಾ ನನ್ನಪ್ಪ ಅಥವಾ ಈತ ಶಾಂತಳಾಗು ದೇವಿ, ಶಾಂತಳಾಗು ದೇವಿ. ಕುಮಾರನ ಮೃತ್ಯುವಿಗೆ ಕಾರಣವೇನು ದೇವಿ, ಕಾರಣವೇನು? ಒಡತಿ ಅಪ್ಪಡೆ ಎತ್ತಿ ಹುಡುಗರ ಜೊತೆ ಸೇರಿ ಜಡದರ್ಪೆಯನ್ನು ತರಲು ಹೋದಾಗ ಸರ್ಪವು ಕಡಿದು ಮೃತ್ಯು ಹೊಂದಿದನು ಸ್ವಾಮಿ, ಮೃತ್ಯು ಹೊಂದಿದನು. ಕುಮಾರ ಲೋಹಿತ ಮಗನೇ, ಲೋಹಿತ ಮಗನೇ, ಕಂದ, ಚಂದನದ ತೊಟ್ಟಿಲಿನಲ್ಲಿ ಮಲಗಬೇಕಾಗಿದ್ದ ನೀನು ಇಂದು ಕಂಡವರ ಹೆಣಗಳನ್ನು ಸುಟ್ಟ ಹರವೆಂದ ಕಟ್ಟಿಗೆಯ ಮೇಲೆ ಮಲಗಿರುವೆಯ ಕಂದ. ಹೇ ಪರಮೇಶ್ವರ, ವಂಶಕ್ಕಿಂತ ಒಂದು ಕುಳಿಯನ್ನು ಕಿತ್ತಿಕೊಂಡೆಯ ಅಂತಂದೆ. ಕುಮಾರ ಲೋಹಿತ, ನನಗೆ ಅಗ್ನಿ ಸ್ಪರ್ಶವನ್ನು ಮಾಡಬೇಕಾಗಿದ್ದ ನೀನು ಅಯ್ಯೋ ಇಂದು ನಾನು ನಿನಗೆ ಅಗ್ನಿ ಸ್ಪರ್ಶ ಮಾಡುವಂತಾಯಿತೆ. ಇಲ್ಲ ಇಲ್ಲ ದೇವಿ, ಇಲ್ಲ. ಕುಮಾರನ ಮೃತದೇಹವನ್ನು ನಾನು ನೋಡಲಾರೆ ದೇವಿ, ನಾನು ನೋಡಲಾರೆ ದೇವಿ. ಆದಷ್ಟು ಬೇಗನೆ ಹೋಗಿ ನಿನ್ನೊಡತಿಯನ್ನು ಕೇಳಿ ವಸ್ತ್ರವನ್ನು ದುಡ್ಡನ್ನು ಬೇಡಿ ತೆಗೆದುಕೊಂಡು ಬಾ ದೇವಿ, ಬೇಡಿ ತೆಗೆದುಕೊಂಡು ಬಾ. ಆದಷ್ಟು ಬೇಗ ಕುಮಾರನ ಶವ ಸಂಸ್ಕಾರ ಮಾಡಬೇಕು. ನೀನಿನ್ನು ಹೋಗಿ ಬಾ ದೇವಿ, ನೀನಿನ್ನು ಹೋಗಿ ಬಾ. ಕುಮಾರ ಲೋಹಿತ, ನನ್ನನ್ನಗಲಿ ಪರಲೋಕ ಸೇರಿಕೊಂಡೆಯ ಮಗನೇ. ಇನ್ನು ನಿನ್ನ ಬಾಲ ಲೀಲಾ ವಿನೋದಗಳೆಲ್ಲವೂ ಬರೀ ಕನಸಾಗಿ ಉಳಿದವೆ ಲೋಹಿತ, ಲೋಹಿತ.
ಹಟ್ಟಣಿಗೆ ಮೇಲೆ ಮಲಗೋದು ಬಿಟ್ಟು ಹೆಣದ ಮುಂದೆ ಮಲಗಿದ್ಯಲ್ಲ, ಹೆಣದ ವಾಸನೆ ಮನುಷ್ಯನಿಗೆ ಒಳ್ಳೇದಲ್ಲ. ನೋಡು, ಈ ಮಾರಿ ನಮ್ಮ ಮಹಾರಾಜನ ಮಗನ ಕತ್ತಿಸ್ಕಿ ಕೊಂದಾಕ್ಬಿಟ್ಟವಳೆ. ಒತ್ತುಟ್ಟೋಷ್ಟರಲ್ಲಿ ಅವಳ ತಲೆನ ತೆಗಿಬೇಕಂತ ಕೊಟ್ಟವ್ರೆ. ನನ್ನ ಜಾಗದಲ್ಲಿ ನೀನಿರೋದ್ರಿಂದ ನಿನ್ನ ಕೆಲಸ ನಾ ಮಾಡೋದು ಸರಿಯಲ್ಲ. ತಗೋ. ಸಹೋದರಿ ವೀರದಾಸು, ನಡಿ, ನಾನು ನಿನ್ ಬರ್ತೀನಿ. ಸಹೋದರಿ ನಡೀರ. ಹರಿಶ್ಚಂದ್ರ, ನಿನ್ನ ಸತ್ಯಸಂಧತೆಯು ಸ್ತ್ರೀ ಹತ್ಯೆ ಮಾಡುವವರೆಗೂ ಬಂದು ನಿಂತಿದೆ. ದೇವಿ, ನೀನು ಶಿಶು ಹತ್ಯೆ ಮಾಡಿದೆಯಾ? ಇಲ್ಲ ಇಲ್ಲ, ನಾನು ನಂಬಲಾರೆ ದೇವಿ, ನಾನು ನಂಬಲಾರೆ. ಪ್ರಾಣೇಶ್ವರ, ನಮ್ಮ ನಂಬಿಕೆ ಅಪನಂಬಿಕೆಗಳಿಂದ ಪ್ರಯೋಜನವೇನು? ದೈವ ಸಂಕಲ್ಪವೇ ಹೀಗಿರುವಾಗ ಅದನ್ನು ಮೀರಲು ಯಾರಿಂದ ಸಾಧ್ಯ? ದೇವಿ, ಸಕಲರ ಸುಖಕ್ಕಾಗಿ ಬದುಕಿದ ನೀನು, ನನ್ನ ಪತಿಯೇ ಸರ್ವಸ್ವವೆಂದು ಬದುಕಿದ ನಿನಗೆ ದೈವ ಸಂಕಲ್ಪವೇ ಇದ್ದರೂ ಇರಬಹುದು. ದೇವಿ ದೇವಿ, ಇದೆಲ್ಲವೂ ಹೇಗಾಯಿತು ದೇವಿ, ಹೇಗಾಯಿತು? ಸ್ವಾಮಿ, ನಿಮ್ಮಪ್ಪಡೆ ನಾನು ಒಡತಿಯ ಬಳಿಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಓರ್ವ ಬಾಲಕನ ಶವವನ್ನು ಕಂಡನು. ಲೋಹಿತಾಶ್ವನತೆ ಭಾಸವಾಯಿತು, ಮತ್ತೆ ಭ್ರಮಣೆಯಾಯಿತು. ಅಷ್ಟರಲ್ಲಿ ರಾಜಭಟ್ಟರು ಬಂದು ನನ್ನನ್ನೇ ಹಂತಕ್ಕೆ ಎದ್ದು ಮಹಾರಾಜರ ಬಳಿಗೆ ಕರೆದುಕೊಂಡು ಹೋದರು. ಪುತ್ರ ಶೋಕದಿಂದ ದುಃಖಿತನಾದ ಅವರು ಪೂರ್ವಾಪರವನ್ನು ವಿಚಾರಿಸಿದ್ದೆ ನನಗೆ ಶಿಕ್ಷೆಯನ್ನು ವಿಧಿಸಿದರು. ಸ್ವಾಮಿ, ಪರಮೇಶ್ವರ, ನನಗೆ ತಗೆ ಪರೀಕ್ಷೆ. ಅಯ್ಯೋ, ಪುತ್ರ ಶೋಕದಲ್ಲಿ ಕಂಗೆಟ್ಟಿರುವ ನನಗೆ ನನ್ನ ಪತ್ನಿಯ ತಲೆ ಕಡಿಯುವಂತಹ ಸ್ಥಿತಿ ಬಂದೊದಗಿದೆ. ಪ್ರಾಣೇಶ್ವರ, ಒಡೆಯನ ಆಜ್ಞೆಯನ್ನು ನೆರವೇರಿಸಲು ಚಿಂತಿಸುವುದೇತಕ್ಕೆ? ಪತಿಯ ಕೈಯಿಂದಲೇ ಸತಿಗೆ ಮೋಕ್ಷ ತರಿಸುವುದಾದರೆ ಅದಕ್ಕಿಂತ ಸೌಭಾಗ್ಯವಿದೆಯೇ? ಕುಲದೀಪಕನಾದ ಬಾಲ ಭಾಸ್ಕರನನ್ನು ಕಳೆದುಕೊಂಡು ನಾನೀ ಪೃಥ್ವಿಯ ಮೇಲೆ ಬದುಕಬಾರದು ಸ್ವಾಮಿ, ಬದುಕಬಾರದು. ಸ್ವಾಮಿ, ಎಲ್ಲೋ ನೀಚ ಸಾವು ಸಾಯುವುದಕ್ಕಿಂತ ಪತಿಯೇ ಪ್ರತ್ಯಕ್ಷ ದೇವವಾದ ನನ್ನ ದೇವರ ಕೈಯಿಂದಲೇ ಸಾವು ದೊರೆಯುವುದಾದರೆ ನನ್ನಂತ ಭಾಗ್ಯಶಾಲಿ ಯಾರು? ನಾನೇ ಧನ್ಯಳಲ್ಲವೇ? ಸ್ವಾಮಿ, ನಿಮ್ಮ ಆಜ್ಞೆಯನ್ನು ನೆರವೇರಿಸಿ. ನಿಜ ನಿಜ ದೇವಿ, ನಿನ್ನ ಮೇಲೆ ಕೊಲಪಾತಕಿ ಎಂದ ಆರೋಪ ಬಂದ ಮೇಲೆ ನೀನು ಈ ಪ್ರಪಂಚದಲ್ಲಿಯೇ ಬದುಕಿರಬಾರದು, ಈ ಪ್ರಪಂಚದಲ್ಲಿಯೇ ಬದುಕಿರಬಾರದು. ದೇವಿ, ಸಕಲ ದೇವತೆಗಳನ್ನು ನೆನೆದು ಸಿದ್ಧಳಾಗು ದೇವಿ,
ಸಿದ್ಧಳಾಗು. ದೀನ ಬಾಂಧವ ಸರ್ವಲೋಕೈಕವಂದ್ಯ ನನಗೆ ನೂರಾರು ಜನ್ಮದಲ್ಲಿ ಮುಂದೆ ಸತತ ಪುಣ್ಯ ಹರಿಶ್ಚಂದ್ರ ಭುವರನ ಪತಿಯ ಮಾಡುವುದಯ್ಯ. ಪ್ರಾಣೇಶ್ವರನನ್ನ ಎಂದೆಂದು ಕಾಯ್ದು ಸತ್ಯನಿಷ್ಠೆಯ ದೇದೀಪ್ಯ ಮಾಡುವುದು ದೇವ. ತಾಳಿ ಕಟ್ಟಿದ ಕೈಲೆ ತರುಣಿ ಕಂಠವ ಕೊಯ್ಲೆ ಏನಿದೆಂತ ಕಶೂಲೆ ಧರ್ಮ ಆರ್ತತ್ರಾಣಶೀಲಗಳ ತೊರೆದು ನಾನಿಂದು ಸ್ತ್ರೀಹತ್ಯಗೈಲೆ ಅನುಮಾನ ಅಭಿಮಾನ ಅನುರಾಗ ತೊರೆದೀಗ ಪಾಷಾಣದಂತಾಗಿ ಕರುಣೆ ರೋಗಗಳೆಲ್ಲ ಶಿವನಾಣತಿಯೆಂದು ಶಿರವಾಗಿ ಸ್ವೀಕರಿಸಿ ಸರ್ವಧರ್ಮಾರ್ಥ ಕಾಮ ಮೋಕ್ಷಗಳಿಗೆಲ್ಲ ಅರ್ಧಭಾಗಿನಿಯಾದ ಅರ್ಧಾಂಗಿತಲಯ ಕಡಿದು ನಾನೆಲ್ಲ ಪಾದಾರವಿಂದಗಳಿಗೆ ಇದೋ ಸಮರ್ಪಿಸುವೆನು ದೇವ. ಎಂತಹ ಕ್ರೂರ ಕೆಲಸವನ್ನು ಮಾಡುತ್ತಿದ್ದೀಯೋ? ಸೂರ್ಯವಂಶ ಸಂಜಾತನಾಗಿ ಚಿಶಿ ಚಾಂಡಾಲನಿಗೆ ದಾಸನಾಗಿರುವುದು ಅಲ್ಲದೆ ಸ್ತ್ರೀ ಹತ್ಯವನ್ನು ಮಾಡುತ್ತಿರುವೆಯ. ನಿನ್ನ ಮನಸ್ಸು ಎಂತಹ ಕಠಿಣವು. ನಿರಪರಾಧಿಯಾದ ನಿನ್ನ ಹೆಂಡತಿಯನ್ನು ಕೊಲ್ಲುವುದು ಯಾವ ಧರ್ಮವೋ? ಪೂಜ್ಯರೇ, ಧರ್ಮವೇನು ಕರ್ಮವೇನು ಅರ್ಥ ಮಾಡಿಕೊಳ್ಳುವ ಸಮಯವಿದಲ್ಲ. ಪೂಜ್ಯರೇ, ನಾನು ನನ್ನ ದಣಿಯ ಆಜ್ಞೆಯನ್ನು ನೆರವೇರಿಸಬೇಕಾಗಿದೆ. ತಾವು ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ. ಹರಿಶ್ಚಂದ್ರ, ಸಾಕು ನಿನ್ನ ಮೊಂಡುತನ. ಸರ್ವಸ್ವವನ್ನೂ ಕಳೆದುಕೊಂಡಿದ್ದೀಯೆ, ಆದರೂ ನಿನ್ನ ಛಲವನ್ನು ಬಿಡಲೊಲ್ಲೆಯ. ಮಹಾತ್ಮ, ನಾನು ಎಲ್ಲಿಯವರೆವಿಗೂ ನನ್ನ ಸತ್ಯವನ್ನು ಬಿಡುವುದಿಲ್ಲವೋ ಅಲ್ಲಿಯವರೆವಿಗೂ ನಾನು ಏನನ್ನು ಕಳೆದುಕೊಂಡಿಲ್ಲವೆಂದೇ ಭಾವಿಸುತ್ತೇನೆ. ಪೂಜ್ಯರೇ, ಹರಿಶ್ಚಂದ್ರ, ಈಗಲಾದರೂ ನನ್ನ ಮಾತನ್ನು ಕೇಳು. ನಿನ್ನ ಮಗನನ್ನು ಬದುಕಿಸಿಕೊಡುತ್ತೇನೆ. ನಿನ್ನ ಹೆಂಡತಿಯ ಮೇಲಿನ ಅಪರಾಧವನ್ನು ಹೋಗಲಾಡಿಸುತ್ತೇನೆ. ನನ್ನ ಕುಮಾರಿಯರನ್ನು ವಿವಾಹ ಮಾಡಿಕೊಂಡು ಸುಖವಾಗಿ ನೀನು ನಮ್ಮ ವಂಶಿಕನೆಂಬ ಅಭಿಮಾನದಿಂದ ಈ ಅನುಗ್ರಹವನ್ನು ಕಲ್ಪಿಸುತ್ತಿದ್ದೇನೆ. ಪೂಜ್ಯರೇ, ನೀವು ಕರುಣಾಮೂರ್ತಿಗಳು. ನನ್ನ ಸತ್ಯವನ್ನೇಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಪೂಜ್ಯರೇ, ನನ್ನ ಸತ್ಯವನ್ನೇಕೆ ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಪೂಜ್ಯರೇ, ಏನೇ ಆದರೂ ನಾನು ನನ್ನ ದಣಿ ಆಜ್ಞೆಯನ್ನು ನೆರವೇರಿಸಬೇಕಾಗಿದೆ. ಸ್ವಲ್ಪ ಇರಿ ದೇವಿ. ಸಿದ್ಧಳಾಗು. ಭಲೆ ಹರಿಶ್ಚಂದ್ರ, ಭಲೆ. ಗೆದ್ದವರು ನಿನ್ನ ಗುರು. ನಿಲ್ಲು ಹರಿಶ್ಚಂದ್ರ, ನಿಲ್ಲು.
ಮೆಚ್ಚಿದೆ ಹರಿಶ್ಚಂದ್ರ, ಮೆಚ್ಚಿದೆ. ನಿನ್ನ ಸತ್ಯ ನಿಷ್ಠೆಗಳನ್ನು ಪರೀಕ್ಷಿಸಿ ನಿನಗೆ ಶಾಶ್ವತ ಕೀರ್ತಿಯನ್ನು ಪ್ರಸಾದಿಸುತ್ತಿದ್ದೇನೆ. ಹರಿಶ್ಚಂದ್ರ, ಇದೆಲ್ಲ ವಿಶ್ವಾಮಿತ್ರರು ಹೂಡಿದ ಇಂದ್ರಾಜಾಲ. ಹರಿಶ್ಚಂದ್ರ, ಕಾಶಿರಾಜನ ಮಗನೂ ಸತ್ತಿಲ್ಲ, ನಿನ್ನ ಮಗನೂ ಸತ್ತಿಲ್ಲ. ಮಗೋ ಲೋಹಿತ, ಹರಿಶ್ಚಂದ್ರ, ನೀನು ಕಾದದ್ದು ಸ್ಮಶಾನವಲ್ಲ, ದಿವ್ಯ ಭೂಮಿ. ನೀನು ಸೇವೆ ಮಾಡಿದ ವೀರಬಾಹು ಮತ್ತಾರು ಅಲ್ಲ, ಸಾಕ್ಷಾತ್ ಯಮಧರ್ಮರಾಯ. ಗುರುದೇವ, ಗೆದ್ದವರು ನೀವೇ ವಸಿಷ್ಠರು. ಹರಿಶ್ಚಂದ್ರ, ಅಂದು ನಾನು ರಾಜಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯಂತೆ ನನ್ನ ತಪಶಕ್ತಿಯಲ್ಲಿ ಸಮಭಾಗವನ್ನು ನಿನಗೆ ಧಾರೆಯಿರುತ್ತೇನೆ, ಪರಿಗ್ರಹಿಸು. ಸರ್ವಶೋಭಾಯಮಾನನಾಗಿ ಸಹಸ್ರ ವರ್ಷಗಳ ಕಾಲ ನಿರಂತರ ಚಕ್ರವರ್ತಿ ಎನಿಸಿ ಬಾಳಿಸಿ 14 ಮನ್ವಂತರಗಳ ಕಾಲ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಪರಿಗ್ರಹಿಸಿ ಪ್ರಕಾಶಿಸಿ ಪ್ರಕಾಶಿಸಿ.